ಇಲ್ಲ ನೆಕ್ಸ್ಟ್ ಮಂತ್ ಡೇಟ್ ಫಿಕ್ಸ್ ಆಗಿದೆ ಎಂಗೇಜ್ಮೆಂಟ್. ಮೇ ಬಿ ವುಡ್ ಮೋಟಿವೇಟ್ ಮಿ ಆರ್ ಸಮಥಿಂಗ್ ಅಂತ. ಆಗ ಸತ್ತೋಗು. Should I motivate you? ಒಳ್ಳೆ ಹುಡುಗ ಸಿಕ್ಕಿದ್ರೆ ಆಬ್ವಿಯಸ್ಲಿ ಮಾಡ್ಕೊಳಕ್ಕೆ ಏನೋ, ಬಿಕಾಸ್ ಈ ಕಾಲದಲ್ಲಿ ಒಳ್ಳೆ ಹುಡುಗರು ಸಿಗೋದೇ ಕಷ್ಟ ಅಂತ. ಸಿಕ್ಕಿದ ಅನ್ನೋದ್ರೆ ಕಣ್ ಮುಚ್ಕೊಂಡ್ ಮಾಡ್ಕೊ. ಎಷ್ಟು ದಿನ ಮಾಡ್ತದಲ್ಲ, ಯು ಫೋಕಸ್ ಆನ್ ಯುವರ್ ಗೋಲ್ಸ್. ನಾನು ಫೋಕಸ್ ಮಾಡ್ತಿದ್ದು ನೀನ್ ಇನ್ನ ಮನೇಲಿ ಮಾತಾಡ್ತವ್ರೆ ಅಂತ ಇವಾಗ ತಲೆಗೆ ಇದೆಯಾ. ಆಲ್ರೆಡಿ ಬಂದ್ ಮುಂದಿನ ತಿಂಗಳು ಆಗ್ತಾ ಇಲ್ಲ ಫೋಕಸ್ ಮಾಡಿ ಇದೆಲ್ಲ ನಿನಗೆ ಫೋಕಸ್ ಮಾಡು ಅಂತ. ಇವಾಗ ನಿನ್ ಗಂಡ ಬರ್ತಾನಲ್ಲ ಬಿಡು, ಮೋಟಿವೇಟ್ ಮಾಡ್ತಾನೆ ಒಂಥರ ಮಾತಾಡ್ತೆ ಪಳ್ಳು ಬಂದಂಗೆ ಆಗ್ಬಿಡುತ್ತೆ. ಬ್ರೈನ್ ವರ್ಕ್ ಆಗ್ತಾ ಇಲ್ವಾ ನಿಂದು? ನನ್ ಬೇಕಾಗ್ತದೆ. ಮತ್ತೇನ್ ಮಾತಾಡ್ತಾ ಇದೀಯ ಅಂತ ಪ್ರಜ್ಞೆ ಇಲ್ವಾ ನಿಂಗೆ? ಹೇಳಿದ್ವಂತೆ ಡಿಸ್ಕಸ್ ಆಗಿತ್ತಂತೆ, ಮತ್ತೆ ಸಡನ್ ಆಗಿ ಚೇಂಜ್ ಆಯ್ತಂತೆ. ಒಂದ್ ತನಿಗೆ ನನಗೆ ತಲೆ ಇದೆ, ಚೇಂಜ್ ಮಾಡ್ಕೋ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗು ಸ್ವಲ್ಪ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ಕೊಳ್ಳಿ. ಯಾಕಂತಂದರೆ ಇವತ್ತು ನಾನು SMR ಪ್ರ್ಯಾಂಕ್ ಮಾಡ್ತಾ ಇದ್ದೀನಿ. ಏನು ಪ್ರ್ಯಾಂಕ್ ಅಂದರೆ ಲೈಕ್ ನನ್ನ ಮದುವೆ ಡೇಟ್ ಫಿಕ್ಸ್ ಆಗಿದೆ, ನೆಕ್ಸ್ಟ್ ತಿಂಗಳು ನನ್ನ ಮದುವೆ ಅಂತ ಸುಮ್ಮನೆ ಪ್ರ್ಯಾಂಕ್ ಮಾಡಿ ನೋಡೋಣ ಏನಿರುತ್ತೆ ಅವ್ರ ರಿಯಾಕ್ಷನ್ ಅಂತ. ದಿಸ್ ದ ಮೋಸ್ಟ್ ಆಸ್ಕ್ಡ್ ವ್ಲಾಗ್ ಈ ಥರ ಮಾಡಿ ಅಂತ. ಸೊ ಅದಕ್ಕೆ ಇವತ್ತು SMR ಪ್ರ್ಯಾಂಕ್ ಮಾಡೋಣ, ಅವ್ರ ರಿಯಾಕ್ಷನ್ ನೋಡೋಣ. ನಾನು ನೆಕ್ಸ್ಟ್ ತಿಂಗಳು ಮದುವೆ ಆಗ್ತಾ ಇದ್ದೀನಿ, ಇವಾಗ ಅಷ್ಟೇ ನಾನು ನಿಮ್ಮ ಮುಂದೆ ನಿಮ್ಮ ಜೊತೆ ಮಾಡೋಕ್ಕಾಗಲ್ಲ, ಈ ಥರ ಎಲ್ಲ ಹೇಳೋಣ. ಸೊ ಲೆಟ್ಸ್ ಸಿ ಹಿಸ್ ರಿಯಾಕ್ಷನ್, ವಾಟ್ ವಿಲ್ ಬಿ ಹಿಸ್ ರಿಯಾಕ್ಷನ್ ಅಂತ. ಸೊ ಇವಾಗ ಅವ್ರು ಕರೆದಿನಿ, ಆಚೆ ಬರ್ತಾ ಇದ್ದಾರಂತೆ. ಅವ್ರು ಬರೋಷ್ಟರಲ್ಲಿ ನಾನು ಸ್ವಲ್ಪ ಕೋಲ್ಡ್ ಜಾಸ್ತಿ ಇದೆಯಲ್ಲ, ಟಿಶ್ಯೂಯಿಂದ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಡ್ತೀನಿ. ಅದು ಅಷ್ಟೇ ಗೈಸ್, ಬನ್ನಿ ಪ್ರ್ಯಾಂಕ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್ ಗೈಸ್. ಇವಾಗ ಜಸ್ಟ್ ಒಂದು ಡ್ಯಾನ್ಸ್ ರೀಲ್ ಮಾಡಿದ್ವಿ, ಸುಸ್ತಾಗ್ಬಿಟ್ಟಿದೆ ನನಗೂ. SMR ಅಲ್ವಾ SMR? ಇಲ್ಲ ಇಷ್ಟೊತ್ತು ಹೇಳ್ತಿದ್ದ ಸುಸ್ತಾಗ್ತದೆ ನೀರು ಬೇಕು ಅಂತ, ಇವಾಗ ಡ್ರಾಮಾ ಮಾಡ್ತಾನೆ ಗೈಸ್. ನೀನ್ ಇರ್ಬೇಕಾದ್ರೆ ನಂಗೆ ಸುಸ್ತಾಗುತ್ತಾ? ಸೊ ಇವಾಗ ಹೋಗೋಣ, ಏನಾದ್ರು ತಿನ್ನೋಣ ಗೈಸ್. ತುಂಬ ಕೋಲ್ಡ್ ಆಗ್ಬಿಟ್ಟಿದೆ ನಂಗೆ. ನನ್ನ ಬಗ್ಗೆ ಯಾರು ನನ್ನ ಬಗ್ಗೆ ಕೇರೇ ಮಾಡಲ್ಲ ಗೈಸ್. ನನಗೆ ಕೋಲ್ಡ್ ಆಗ್ಬಿಟ್ಟಿದೆ ತುಂಬ. ನಾನು ಕೋಲ್ಡ್ ಆದಾಗ ನನ್ನ ವಾಯ್ಸ್ ಚೆನ್ನಾಗಿ ಬರುತ್ತೇನೋ ಶಶಿ? ಡವ್ ಮಾಡೋಣ ಚೆನ್ನಾಗಿ. ಲೆಟ್ಸ್ ಗೋ ಗೈಸ್, ಸುಸ್ತಾಗ್ತಿದೆ, ಹೋಗೋಣ. ಯಪ್ಪ ಹೆವಿ ಕೋಲ್ಡ್ ಆಗ್ಬಿಟ್ಟಿದೆ. ಬೆಳಗ್ಗೆ ನಾನು ಬರ್ಬೇಕಂತಾನೆ ಅನ್ಕೊಂಡಿರ್ಲಿಲ್ವೋ. ವೀಕ್ಸ್ ತಗೋ, ಫುಲ್ ಒಂಥರ ಯಾವ ತರ ಆಗ್ತಾನೆ ಇಲ್ವೋ, ಸುಸ್ತು ಡ್ಯಾನ್ಸ್ ಅವಾಗ್ಲೇ ಮಾಡ್ತಿದ್ನಲ್ಲ, ಇಲ್ಲೋ ಅವಾಗ ಫುಲ್ ಸುಸ್ತಾಗ್ತಿತ್ತು. ಯಾಕೆ ಬಂದೆ ಅಂದ್ರೆ ನಿನ್ ಚಾನಲ್ಗೆ ಹೋಗೋದು ಅಂತ ಬಂದೆ. ನೋ, ನನ್ನ ಹತ್ರ ಏನೋ ಹೇಳ್ಬೇಕು. ಹೇಳು. ಕರೆಕ್ಟ್ ಟೈಮ್ ಬಂದಾಗ ಹೇಳ್ತೀನಿ ಬಿಡು. ಕರೆಕ್ಟ್ ಟೈಮ್ ಯಾವಾಗ ಬರುತ್ತೆ ನೋಡೋಣ, ಬಂದಾಗ ಹೇಳ್ತೀನಿ. ಒಬ್ಬಳು ಕೈನ ತಕೊಂಡು ಇಟ್ಕೊಂಡ್ಬಿಡು. ಅದನ್ನ ಕಲ್ಲಿಂದ ತಕೊಂಡು ಎಸಿತಿದ್ಯಾ? ಯಾಕೆ ಮಾತಾಡ್ತೀಯ? ಅಲ್ಲ ಕಣೆ, ಅದು ಪಾಡಿಗೆ ಅದೈತೆ ಹೊತ್ಕೊಂಡು ಹಿಂಗ ಆಡ್ಕೊಂಡು ಹೋಗ್ತಿದ್ಯಾ. ನಿಂದ ಆಲ್ರೆಡಿ ಮುರಿದಾಕೊಂಡೆ ಇಯರ್ಫೋನ್. ನೀನ್ ಕಿತ್ತಾಕಿರೋದು ಅವತ್ತು ನಡೆಯಲ್ಲ. ಪ್ರೂಫ್ ಏನು ನಾನು ಕಿತ್ತಾಕಿದ್ದೀನಿ? ಒಂದೇ ಇದ್ದಿದ್ದು ಅದನ್ನು ಕಿತ್ತಾಕಿದ್ದು. ಪ್ರೂಫ್ ಏನು ನಾನು ಕಿತ್ತಾಕಿದ್ದೀನಿ? ಪ್ರೂಫ್ ಏನು ನಾನು ಕಿತ್ತಾಕಿದ್ದೀನಿ? ರಾತ್ರಿ ಇವಾಗ ಬರ್ಬೇಕಾದ್ರೆ ಹೋಗ್ಬೇಕಾದ್ರೆ ಎಷ್ಟು ಬೋರ್ ಆಗಿರ್ತ. 1.5 hour ಕೂತ್ಕೊಂಡು ಬಂದ್ರೆ ಇಟ್ಸ್ ನಾಟ್ ಈಸಿ. ಬೆಂಗಳೂರು ಟ್ರಾಫಿಕ್ 1.5 hour ಹೆಂಗೆ ಬೇಜಾರಾಗ್ತದೆ. ಫೋನ್ ನೋಡಕ್ಕಾಗಲ್ಲ, ಕಣ್ಣು ಆಟೋ ಅಂಕಲ್ ಕುತ್ತಿಗೆ ಹಾಕೊಂಡಿರ್ತಾರಲ್ಲ, ಒಂದ್ ಕಿವಿ ಅವ್ರ ಕಿವಿ ಇಟ್ಕೊಂಡು ಇನ್ನೊಂದ್ ಕಿವಿ ನಿನ್ ಕಿವಿ ಇಟ್ಕೊಂಡು ಬೆಸ್ಟ್ ಅಲ್ಲ. ಏನು ಏನಿಲ್ವೋ, ಡೋಂಟ್ ಕ್ರಾಸ್ ದ ಲೈನ್. ನನ್ನ ಹತ್ರ ಹೆವಿ ಕಂಫರ್ಟಬಲ್ ಆಗ್ಬಿಡೆ. ಕಂಫರ್ಟಬಲ್ ಆಗ್ತಾ ಇರುತ್ತೆ. ಏನ್ ಹೇಳು, ಅದೇನೋ ಹೇಳ್ಬೇಕು ಅಂತ. ಏನಿಲ್ಲ, ಟೈಮ್ ಬಂದಾಗ ಹೇಳ್ತೀನಿ. ಯಾವಾಗ ಬರುತ್ತೆ ಟೈಮು? 6 ಗಂಟೆಗೆ ನೆಕ್ಸ್ಟ್ ಮಂತ್ ಇನ್ನೊಂದೆರಡು ದಿನ ಆಯ್ತು. ಹೇಳಿ, ಒಂದಿನ ಆಯ್ತು, ಇವತ್ತು ಹೇಳ್ಬಿಡು. ಏನಾಗಲ್ಲ. ಅಲ್ಲ ಕಣೋ, ಈ ಮೇ ಹೋದ್ಮೇಲೆ ಜೂನು. ಮೇ ಹೋದ್ಮೇಲೆ ಎಲ್ಲಿ ಹೋಗುತ್ತೆ? ಮೇ ಅದ್ರ ಪಾಡಕ್ಕೆ ಅದು ಹೋಗುತ್ತಲ್ಲ ಒಂದು ಕಡೆ ಟ್ರೈನ್ ಹತ್ರ ಯಾಕೆ ಹೋಗುತ್ತೆ? ಕಲೆಕ್ಷನ್ ಮಾಡ್ತಾನೆ ಶಶಿ ರಿಟರ್ನ್ ಮಾಡ್ತಿದ್ದೆ. ಸರಿ ಆಯ್ತು, ಮತ್ತೆ ಹೇಳಿ. ಏನಂತ ಹೇಳಲ್ಲ? ಏನಿಲ್ಲ ಏನಿಲ್ಲ ಅಂದ್ರೆ ನಾನು ನೋಡು, ನೀನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಬಾರ್ದು. ನಾನು ಹಿಂದೆ ಬಂದು ನನಗೆ ಕೇಳ್ತಾ ಇರ್ಬೇಕಂತ. ನಂಗೆ ಅವೆಲ್ಲ ಆಗಲ್ಲ, ಹೇಳ್ಬಿಡ್ಬೇಕ. ಅಯ್ಯೋ, ನೀನ್ ಹಿಂದೆ ಬಾ ಅಂತ ನಾನು ಯಾವಾಗ ಅಂದೆ? ನೀನ್ ಆರಾನ ನೀನ್ ಮೇಂಟೈನ್ ಮಾಡಪ್ಪ. ನನ್ಗೇನು ಇದ್ದು ನನ್ನ ಆರ ಬಿಟ್ಟಾಕು. ನನ್ನ ದಾರ ಇರುತ್ತೆ, ಅದು ಬಿಡು. ನೀನ್ ಹೇಳು ಏನು ಅಂತ. ಇಲ್ಲ ನೆಕ್ಸ್ಟ್ ಮಂತ್ ಡೇಟ್ ಫಿಕ್ಸ್ ಆಗಿದೆ ಎಂಗೇಜ್ಮೆಂಟ್. ನೈಸ್ ಜೋಕ್. Joke. Tell one more joke. I'm already 22 years old. So you're already 22. What do you think? ಮುದುಕಿ ಆಗ್ಬಿಟ್ಟಿದ್ಯಾ ನೀನು? ಮನೇಲಿ ಎಲ್ಲರೂ ಬೇಗ ಮದ್ವೆ ಆಗಿದ್ದಾರೆ. ನೀನು ಸ್ವಲ್ಪ ನಿಧಾನಕ್ಕೆ. ನಿಂಗೇನು ಅರ್ಜೆಂಟ್ ಮದ್ವೆ ಆಗ್ಬೇಕು, ಮಕ್ಳು ಮಾಡ್ಕೊಬೇಕಂತ ಇವಾಗ? ನಂಗೆ ಅರ್ಜೆಂಟ್ ಇಲ್ಲ. ಐ ವಾಂಟ್ ಟು ಮೇಕ್ ಅ ಗುಡ್ ಕರಿಯರ್. ಅದಾದ್ಮೇಲೆ when I get settled ನಾನು ಮದ್ವೆ ಆಗ್ಬೇಕಂತ ಅನ್ಕೊಂಡಿದ್ದು. ಬಟ್ ಇವಾಗ ಎಲ್ಲರೂ ಹೇಳ್ತಿದ್ದಾರೆ ಅಂತ
ಅಂದ್ರೆ ಎಂಗೇಜ್ಡ್ ಆಗ್ಬಿಟ್ಟು 1 ವರ್ಷ ಆದ್ಮೇಲೆ ಆರಾಮಾಗಿ ಮದ್ವೆ ಮಾಡ್ಕೋಬಹುದಲ್ಲ ಅಂತ ಅಟ್ಲೀಸ್ಟ್ ನನ್ ಕರಿಯರ್ಗೂ ಸ್ವಲ್ಪ ಟೈಮ್ ಸಿಗುತ್ತೆ. ನಾವೇನ್ ಯಾವ ತರ ವಿಡಿಯೋಸ್ ಮಾಡ್ತಾ ಯಾವ ತರ ಮಾಡಿದ್ರು ಯಾರು ನೋಡಲ್ಲಪ್ಪ. ಇವಾಗ ನಾನೇ ಆದ್ರೂ ಕೂಡ ಇವಾಗ ನಾನೇ ಯೋಚನೆ ಮಾಡು, ನಾನೇ ಎಂಗೇಜ್ಮೆಂಟ್ ಆದ್ರೂ ಕೂಡ ನನ್ನ ಹೆಂಡತಿನ ಬಿಡಲ್ಲಪ್ಪ ಬೇರೆಯವ್ರ ಜೊತೆ ರೀಲ್ಸ್ ಮಾಡು ವ್ಲಾಗ್ಸ್ ಮಾಡು ಅಂತ. ಮಾಡ್ಬೇಡ, ನಿಂಗೆ ಯಾರಾದ್ರೂ ಮಾಡು ಅಂತ ಬೇರೆ ಹುಡುಗಿ ಜೊತೆ ಅವಳ ಜೊತೆನೇ ಇರು. ಅಲ್ಲ ಹಂಗಾರೆ ನೀನು ಹಂಗೆ ಇರ್ತೀಯಾ? ಅಲ್ಲ ನೀನ್ ಹಂಗೆ ಇರ್ತೀಯಾ ಅಂತ. ಆಗಲ್ಲ ನಿನ್ ಜೊತೆ ಅಂತಿರೋದು. ಮಾಡಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಹೆಂಗ ಆಗುತ್ತೆ ಹೇಳಿ, ಏನ್ ಮಾತಾಡ್ತಿದ್ಯಾ ನೀನು? ಓಕೆ ಹಂಗೆ ಹೇಳ್ತಾ ಇದೀಯಾ? ಹಂಗಾದ್ರೆ ಸರಿ 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 ಓಕೆ. ಇವಾಗ ಎಂಗೇಜ್ಮೆಂಟ್ ಆಗ್ತಾ ಇದೆಯಾ ನೀನು? ನೆಕ್ಸ್ಟ್ ಮಂತ್ ಡೇಟ್ ಫಿಕ್ಸ್ ಆಗಿದೆ. ನಿಮ್ಮ ಅಮ್ಮನ ಮೇಲೆ ಆಣೆ? ಪ್ರಾಮಿಸ್. ನಿಮ್ಮ ಅಮ್ಮನ ಮೇಲೆ ಆಣೆ? ಅಯ್ಯೋ ಪ್ರಾಮಿಸ್. ನಿಮ್ಮ ಅಮ್ಮನ ಮೇಲೆ ಆಣೆ ಕೇಳ್ತಾ ಇದೀನಿ. ಹೋಗಪ್ಪ, ನಂಬಂಗಿರ ನಂಬಿಲ್ಲ ಅಂದ್ರೆ ಬಿಡು. ಏನ್ ಗೊತ್ತಾ, ನಾನು ಆಣೆ ಮಾಡಿ ಆಲ್ರೆಡಿ 10-15 ಡೇಸ್ ಆಗಿದೆ. ಆಣೆಗಳು ಮಾಡ್ತಾನೆ ಇಲ್ಲ ನಾನು ಇತ್ತೀಚೆಗೆ. ಸರಿ ನನಗೆ ಗೊತ್ತಿಲ್ಲಪ್ಪ ಅದೆಲ್ಲ. ಆಣೆ ಮಾಡ್ತಾ ಇಲ್ಲ ಅಂದ್ರೆ ನಾನು ನಂಬೋದಿಲ್ಲ ಬಿಡು, ತಲೆ ಕೆಡಿಸ್ಬೇಡ. ಅಯ್ಯೋ ಸೀರಿಯಸ್ ಆಗಿ ಅಂತೀನೋ? ನಮ್ಮಗಿರ ನಂಬು ಹೋಗಿ ನನ್ನ ಎಂಗೇಜ್ಮೆಂಟ್ ದಿನ ಬಂದ್ ತಿಂತೀಯಾ? ಬರಲ್ಲ ಪ್ಲೀಸ್ ಬಾರೋ. ಇಲ್ಲ ಬರಲ್ಲ. ನಿನ್ ಎಂಗೇಜ್ಮೆಂಟ್ ದಿನ ಅದ್ರ 5 ಸ್ಟಾರ್ ಹೋಟ್ಲಿಗೆ ಹೋಗಿ ಸ್ಟೇ ಆಗಿ ಚೆನ್ನಾಗಿ ಊಟ ಮಾಡ್ಕೊಂಡು ಬರ್ತೀನಿ, ಎಂಜಾಯ್ ಮಾಡ್ಕೊಂಡು. ನಿನ್ ಎಂಗೇಜ್ಮೆಂಟ್ ಗೆ ಆಗ್ತದೆ ಬೋರಿಂಗ್. ಹಂಗೆ ಬೋರಿಂಗ್ ಇವಾಗ ನನ್ನ ಎಂಗೇಜ್ಮೆಂಟ್ ಗೆ. ನಿನ್ ಎಂಗೇಜ್ಮೆಂಟ್ ಬೋರಿಂಗ್ ಹೌದು ಆಬ್ವಿಯಸ್. ಬಟ್ ಯಾ ಕಷ್ಟ ಇದೆ ಹಂಗೆ. ನಿನ್ ಎಂಗೇಜ್ಮೆಂಟ್ ನೀನ್ ಮಾಡ್ಕೋ, ಹುಷಾರಾಗಿ ಮಾಡ್ಕೋ. ಅದೇ ನಾನೇನು ಯೋಚನೆ ಮಾಡ್ತಿದ್ದೆ. ಏನು ಅರ್ಥ ಮಾಡ್ತಿದ್ದೆ? ಮಾಡ್ಬೇಡ, ಯಾಕೆ ಅರ್ಥ ಮಾಡ್ತೀಯ? ಎಂಗೇಜ್ಮೆಂಟ್ ಆದ್ಮೇಲೆ ಅಟ್ಲೀಸ್ಟ್ 1.5 ಇಯರ್ ಗ್ಯಾಪ್ ತಗೋಬಿಟ್ಟು ನಾನು. ಎಲ್ಲಿಗೆ? 1.5 ಇಯರ್ ಅದೇ ನಾನು ಇದು ಸ್ಕಿನ್ ಕೇರ್ ಸ್ವಲ್ಪ ಮಾಡ್ಬೇಕಾಗಿದೆ, ಇನ್ನ ಪೆಂಡಿಂಗ್ ಇದೆ. ಟ್ರೇಡಿಂಗ್ ಮಾಡ್ತಾರೆ ಇನ್ ಸದ್ಯಕ್ಕೆ. ಸೊ ಅದ್ರ ಮೇಲೆ ಸ್ವಲ್ಪ ಗಮನ ಜಾಸ್ತಿ ಕೊಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅವ್ರು ಗಮನ ಕೊಡಕ್ ಬಿಡಲ್ಲ ಬಿಡು. ನಿಮ್ ಮನೆಯವ್ರು ಟಾರ್ಚರ್ ಕೊಟ್ಟು ಮದುವೆ ಮಾಡಿಸ್ಬಿಡ್ತಾರೆ. ಇಲ್ಲ, ಅವ್ರಿಗೇನ್ ಪ್ರಾಬ್ಲಮ್ ಇಲ್ಲ. ಅವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಇವಾಗ ನಮ್ಮನೆಯವ್ರು ಏನ್ ನಮ್ಗೆ ಈ ತರ ಲೈಕ್ ಮಾಡ್ಕೊಳ್ಳೇಬೇಕು ಈ ತರ ಫೋರ್ಸ್ ಅಲ್ವಾ? ಅರ್ಜೆಂಟ್ ರೈಟ್ ಏಜ್ ಅಲ್ಲ. ಇವಾಗ ಎಂಗೇಜ್ ಆದ್ರೆ ಒಂದು ವರ್ಷ ಆದ್ಮೇಲೆ ಮದ್ವೆ ಆಗ್ಬೋದಲ್ಲ. 25. ಹುಡುಗರ್ ನಡೆಯುತ್ತೆ ಸುಮಾರು. ಹುಡುಗಿರ್ದು ಸ್ವಲ್ಪ ಬೇಗನೆ ಆಗ್ಬೇಕು. ಫ್ರಮ್ ದ ಆನ್ಸೆಸ್ಟರ್ಸ್ ಹೆಣ್ಮಕ್ಳು ಬೇಗ ಮದ್ವೆ ಆಗ್ಬೇಕು. ನೀನು ಅಜ್ಜಿ ಕಾಲದವಳಲ್ಲ, ಮೈಂಡ್ ಸೆಟ್ ಆತರ ಅಷ್ಟೇ. ಯಾವ ತರ? ಬೇಗ ಮದ್ವೆ ಆಗ್ಬಿಟ್ಟು ಒಂದ್ ಲೈಫ್ ಸ್ಟಾರ್ಟ್ ಮಾಡ್ಬೇಕು ಅಂತ. ಏನ್ ಲೈಫ್? ಒಳ್ಳೆ ಲೈಫು. ಯಾಕೆ ಇವಾಗ ಒಳ್ಳೆ ಲೈಫ್ ಇಲ್ವಾ ನಿಂದು? ಇವಾಗ ಒಳ್ಳೆ ಲೈಫ್ ಇದೆ. ಬಟ್ ಮನೇಲೆಲ್ಲರೂ ಹೇಳ್ತಿದ್ರಲ್ಲ, ಮನೇಲಿ ಹೇಳಿದ್ರೆ ಒಳ್ಳೆ ಲೈಫ್ ನಿಂಗೆ. ಒಳ್ಳೆ ಹುಡುಗ ಸಿಕ್ಕಿದ್ರೆ ಆಬ್ವಿಯಸ್ಲಿ ಮಾಡ್ಕೊಳಕ್ಕೆ ನಾವು, ಬಿಕಾಸ್ ಈ ಕಾಲದಲ್ಲಿ ಒಳ್ಳೆ ಹುಡುಗರು ಸಿಗೋದೇ ಕಷ್ಟ. ಅಂತ ಸಿಕ್ಕಿದ ಅನ್ನೋದ್ರೆ ಕಣ್ ಮುಚ್ಕೊಂಡ್ ಮಾಡ್ಕೊಬೋದಲ್ವ? ಸರಿ ಆಯ್ತು, ಇದಕ್ಕಿನ್ನ ಜಾಸ್ತಿ ಏನು ಹೇಳಕ್ಕಾಗಲ್ಲ. ನೀನು ಕೂಬೆ ಡ್ಯಾಶ್ ನನಗೆ ಕೆಟ್ಟ ಬರುತ್ತೆ ಬಾಯಿಗೆ. ಯಾಕೆ ಬೈತಿದ್ಯಾ? ರೀಸನ್ ಏನು? ನಾನೇ ಬೈತಾ ಇದೆ. ಅಲ್ಲ ಯಾಕೆ ಬೈತಿದ್ದೆ? ವಾಟ್ ಡು ಯು ವಾಂಟ್ ಮಿ ಟು ಡು? ಅಯ್ಯೋ ಐ ಡೋಂಟ್ ವಾಂಟ್ ಯು ಡು whatever you want to do. What should I tell? What do you want me to do? See, I don't have anything to tell in specific for you. It depends on you completely. I don't mind. Your life, your wish. But I wanted a suggestion, like in ಮಾಡೋಣ. Is it the right ಇಲ್ಲ ಸಜೆಷನ್ ನಿನ್ ಮುಂದಿನ ತಿಂಗಳಾಗೋ ನಾನು ಈ ತಿಂಗಳು ಆಗ್ಬಿಡ್ತೀನಿ ಅಷ್ಟೇ. ಸಜೆಷನ್ So nice. ಆಕ್ಚುಲಿ ಆತರ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಆಕ್ಚುಲಿ ಅದೇ ತರ ಇರುತ್ತೆ. ನೀನ್ ಹಾಗೆ ನಾನು ಹಾಕ್ತೀನಿ, ನೀನ್ ಆಗಕ್ ಮುಂಚೆ ಹಾಕ್ತೀನಿ ನಾನು. ನನ್ ಮೇಲೆ ಹಣೆ? ನಿನ್ ಮೇಲೆ ಹಣೆ ಹಾಕ್ತೀನಿ. ತಿಳಿಸಬೇಡ. ಮತ್ತೆ ಇನ್ನೇನು? ಏನಿಲ್ಲ. ಯಾಕೆ ಹಿಂಗ್ ಮಾತಾಡ್ತಿದ್ಯೋ? ನಾರ್ಮಲ್ ಆಗಿ ನಾನು ಹಿಂಗೆ ತಾನೇ ಮಾತಾಡೋದು. ಒಂಥರ ಆಟಿಟ್ಯೂಡ್ ಅಲ್ಲಿ ಮಾತಾಡ್ತಿದ್ದೆ. ಅದೇ ಹೇಳಿದ ತಕ್ಷಣ ಇಲ್ವಾ ನೀನೇನ್ ನನ್ ಮುಂದೆ ತೋರ್ಸೋದಿಲ್ಲ. ಯಾಕೆ? ಚೆನ್ನಾಗೆ ಮಾತಾಡ್ತಾ ಇದೀನಲ್ಲ. ಫುಲ್ ಆಟಿಟ್ಯೂಡ್. ನನ್ ಮುಂದೆ ಚೆನ್ನಾಗಿ ಇರ್ತೀಯಪ್ಪ ನೀನು. ಅದು ಮದ್ವೆ ಹೇಳಿದ ತಕ್ಷಣ ಶೋಯಿಂಗ್ ಆಟಿಟ್ಯೂಡ್ ಆರ್ ಸಮಥಿಂಗ್. ಯು ಆರ್ ಬಿಹೇವಿಂಗ್ ಲೈಕ್ ದಟ್, ಶೋಯಿಂಗ್ ಆಟಿಟ್ಯೂಡ್. ನಾನೇನ್ ತೋರಿಸ್ತಾ ಇಲ್ಲ. ನಾನು ಟ್ರೈ ಮಾಡ್ತಾ ಇದೀನಿ, ಬಿಸಿ ಇದ್ದೀನಿ, ಅದಕ್ಕೆ ಅದ್ರ ನೋಡ್ತಾ ಇದ್ದೀನಿ ಹಂಗೆ. ಸೊ ಅವರ್ SMR is getting engaged. ಸ್ಟೋರಿ ಹಾಕ್ಬಿಡಲ್ಲ? ನಿಂದ ಹಾಕೋ ಸ್ಟೋರಿ. ಅಲ್ಲ ನಂದೇ ಹಾಕ್ತೀನಿ ಅಂತ. ನಿಂದ ಹಾಕೋ. ನಂದೇನ್ ಹಾಕ್ಬೇಡ, ನಿಂದ ಹಾಕು. ನಿನ್ ನಾನೇ ಹಾಕ್ಲಿ? ನಿಂದೇನ್ ಹಾಕೋ. ನಾನು ನಿನ್ನ ಹಾಕು ಅಂತಾನು ಕೇಳಿಲ್ಲ, ಹಾಕ್ಬೇಡ. ನಾನು ಹಾಕ್ತೀನಿ ಅಂತಾನು ಅಂದಿಲ್ಲ ನಾನು. ಹಾಕ್ಲು ಬೇಡ, ನಾನು ಹಾಕಕ್ ಹೇಳ್ತಾನೆ. ಅಯ್ಯೋ ನನ್ ಯಾಕೆ ಫಸ್ಟ್ ಆಫ್ ಆಲ್ ಅದ್ರ ಬಗ್ಗೆ ಯೋಚನೆ ಯಾಕೆ ಮಾಡಿ ನಾನು? ನಿನ್ ಲೈಫ್ ನನಗೆ ಇಷ್ಟ. ಓ ಮಾಡ್ಬೇಡ, ಯಾರು ಹೇಳಿದ್ರು ಹಂಗ್ ಮಾಡ್ತೀನಿ? ಓವರ್ ಆಗಿ ಆಡ್ತಿದೆ ಸ್ವಲ್ಪ. ಇದೇನ್ ಈ ದುರಂಕಾರ 5 ಸೆಕೆಂಡ್ ಬೇಡ ನಿಂದು ಇಳಿಸೋದು. 5 ಸೆಕೆಂಡ್ ಇಳಿಸಿ ಕೆಳಗಾಗ್ಬಿಡ್ತೀನಿ. ಗಂಡನ ಹತ್ರ ಇಳಿಸ್ಕೊಳ್ಳೆ, ನನ್ನ ಹತ್ರ ಇಳಿಸ್ಕೊಳ್ಳೆ. ಅಯ್ಯೋ ನನ್ ಗಂಡನ ಹತ್ರ ಒಂದು ದುರಂಕಾರ ತೋರ್ಸ, ನಾನು ದುರಂಕಾರ ತೋರಿಸ್ತೀನಿ. ಆಯ್ತು, ಏನೋ ಮಾಡ್ಕೊ. ನನಗೆ ಕೇಳ್ತಾ ಇದೆ. ಯು ಸೈಡ್ ಮೀ SMR. ಗಂಡನ ಹತ್ರ ತೋರಿಸ್ತಾನೆ ನನಗೆ. ಇವಾಗ ನಾನು ಏನಾದ್ರು ನಿಂಗೆ ಹಿಂಸೆ ಕೊಡ್ತಾನೆ, ನಂಗೆ ಯಾಕೆ ತಲೆ ಕೆಟ್ಟ ಮಾತು ಯಾಕೆ ಮಾತಾಡ್ತಿದ್ದೆ ನೀನು ಸಡನ್ ಆಗಿ? ಕೆಟ್ಟ ಮಾತಾಡ್ತೀನಿ, ಏನು ಹೊಸದಾಗಿ ಮಾತಾಡ್ತಾ ಇದ್ದೀನಿ.
ಒಂಥರ ಮಾತಾಡ್ತೀಯಪ್ಪ ನೀನು. ನಿನ್ ಬಾಗಲ್ ಮಾತಾಡಲ್ಲ ಅಷ್ಟೇ, ನಾನು ನಾರ್ಮಲ್ ಆಗಿ ಮಾತಾಡ್ತೀನಲ್ಲ. ಡೋಂಟ್ ನೋ ಮೈ ಲ್ಯಾಂಗ್ವೇಜ್ ಅನ್ನೋ ತರ ಬಿಹೇವ್ ಮಾಡ್ಬೇಡ. ಅಯ್ಯೋ ಹೋಗಪ್ಪ ಆಯ್ತು. ಎಲ್ಲಿಗೆ ಹೋಗ್ಲಿ, ನಾನೇ ಹೋಗ್ಬೇಕು. ಸರಿ ಆಯ್ತು, ನಾನೇ ಹೋಗ್ಬಿಡ್ತೀನಿ ಬಿಡು. ಹೋಗ್ತಾ ಇದೆಯಲ್ಲ, ಹೋಗ್ತೀನಲ್ಲ. ಯಾರು ಇವಾಗ ತಡೀತಾ ಇರೋದು? ನಾನು ಯಾರಾದ್ರೂ ತಡೀತವ್ರೆ ಅಂತ? ಮತ್ ನೀನೇ ತಾನೆ, ನಾನು ಅದನ್ನ ಸ್ಪೆಸಿಫಿಕ್ ಆಗಿ ಏನಕ್ಕೆ ಪ್ರೆಸ್ ಮಾಡಿ ಹೇಳ್ತಾ ಇದ್ದೆ ತಲೆಗೆ. ನಾನೇನ್ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀನಿ, ನೀನು ಹೇಳ್ತಾ ಇದ್ದೆ. ಯು ವಾಂಟ್ ಟು ಸ್ಟಾರ್ಟ್ ಅ ಫೈಟ್ ಆರ್ ವಾಟ್? ಐ ಡೋಂಟ್ ವಾಂಟ್. ಒಂಥರ ನೀನು ಓವರಾಗಿ ಬಿಹೇವ್ ಮಾಡ್ತಿದ್ದೆಪ್ಪ ಇತ್ತೀಚೆಗೆ. ಇತ್ತೀಚೆಗೆ ನಾನೇನ್ ಬಿಹೇವ್ ಮಾಡ್ತಾ ಇಲ್ವಲ್ಲ. ಐ ಥಾಟ್ ನಾನು ಎಂಗೇಜ್ಮೆಂಟ್ ಹೇಳಿದ್ರೆ you'll react something ಅಂತ. you're like okay That's something. fine, How do you want ಆಗು, ನಾನು ಈ ತಿಂಗಳು ಆಗ್ತೀನಿ. How do you want me to react? It's like you have to focus on your career, Simran. It's your dream. ಇದೆಲ್ಲ ಮೋಟಿವೇಶನ್ ಇಲ್ಲಿ. ನಾನೇನು ಕೊಡ್ಬೇಕು ಮೋಟಿವೇಶನ್? ಎಷ್ಟು ತಿಂಗಳು ಕೊಡ್ತಿದೆ? ನಿನ್ಗೆ ಹೇಳ್ದಿರೋ ಮೋಟಿವೇಶನ್ ನಾನೇನಕ್ಕೆ ಕೊಡ್ಲಿ? ಫಸ್ಟ್ ಆಫ್ ಆಲ್ ಏನ್ ಗೊತ್ತಾ, ನಾವು ಮೋಟಿವೇಟ್ ಮಾಡೋ ಪರ್ಸನ್ ಇರ್ಬೇಕು ಅದನ್ನ. ಇಫ್ ದೇ ಆರ್ ಡೆಡ್ ಫ್ರಮ್ ಇನ್ಸೈಡ್ ಅಂತ ಅಂದ್ರೆ ವಿ ಕಾಂಟ್ ಅಲ್ಲ, ಮೇಕ್ ಇಷ್ಟು ದೆಮ್ ತಿಂಗಳು ಅಲೈವ್. you are like Simran, you have to grow in career. ಚೆನ್ನಾಗಿ ಮಾಡು, ಇದು ಎಷ್ಟು ದಿನ ಮಾಡು. ಮಾಡ್ತಾವ್ರೆ ನೋಡ್ತಾವ್ರೆ ಅಂತ ಹೇಳ್ತಿದ್ದೆ. ಇವಾಗ ಆಲ್ರೆಡಿ ಆಗ್ತಾ ಇದೀನಿ ಅಂತ ಹೇಳೋ ಟೈಮಲ್ಲಿ ಇವಾಗ ಏನ್ ನಾನು ಹೇಳಕ್ಕಾಗುತ್ತೆ? ಬದ್ನೇಕಾಯಿ ಹೇಳಲ್ಲ ಆಗುತ್ತಾ ನನಗೆ? ಅಯ್ಯೋ ಕೆಟ್ಟ ಮಂತ ಮಾತಾಡ್ಬೇಡು ನೀನ್. ಏನೋ ನಾನೇನೋ ಮಾತಾಡ್ಬೋದು. ಸರಿ ಆಯ್ತು, ಹೋಗ್ತೀನಿ ಬಿಡಪ್ಪ. ಹಾ ಹೋಗ್ತಾ ನಾನು ಹೋದಾಗ ನಿನ್ ಗೊತ್ತಾಯ್ತು ನಿನ್ ನಂಗೆ ಏನು ಗೊತ್ತಾಗಲ್ಲ. ನಾನು ಆಗ್ತೀನಿ ಹೋಗಲಿ. ಏನ್ ನಡೆಯಲ್ಲ. ನೀನ್ ಆಗ್ತೀಯ ಅಂತ ನಾನಾಗಲ್ಲ, ನಾನು ನಿಧಾನಕ್ಕೆ ಆಗ್ತೀನಿ. ನನಗೆ ಒಂದು 2 ವರ್ಷ ಯಾವಾಗಾದ್ರು ಆಗು, ನಂಗೇನು. ನಾನೇ ನಿನ್ಗೆ ಹೇಳ್ತಾ ಇಲ್ಲ. ನನಗೆ ಹೇಳಿ ಬೇಡ. I'm really spotted about your things. ಮತ್ತೇನಕ್ಕೆ if I am bothered about your things ಅನ್ನೋ ತರ ತಲೆ Exactly, ತಿಂತಾ no, ಇದೆ. I'm telling you like ಓ, ತಲೆ ಬೇಡ ಇವಾಗ. like- ಸರಿ ಮುಂಚೆ ಆಗಿದ್ರೆ, ಇವಾಗ ಮುಂಚೆ ಆಗಿದ್ವ you're like Simran, focus on your career goals ಏನು, ಅದ್ರ ಮೇಲೆ ಗಮನ ಕೊಡು, ಈ ತರ ಅಂತಿದ್ದಲ್ಲ. ನಿನಗೆ ಇವಾಗ So, ಗೋಲ್ಸ್ like ಮದ್ವೆ ಆಗೋದಲ್ವಾ, ಇನ್ನೇನು ಗಮನ ಕೊಡ್ತೀವಿ. ಹೋಗ್ಬಿಟ್ಟು ಯಾಕೆ ಅಂದ್ಬಿಟ್ಟು ಮಾಡೋದು ಹಿಂಗ್ ಮಾಡ್ತಿದ್ರೆ ಹೋಗ್ಬಿಟ್ಟು ಅಪ್ಪ ಕೆಂಬಿಟ್ಟು ಆಮೇಲೆ ಯಾರು ಮದ್ವೆ ಆಗ್ತಾರೆ? ಪಾಪ ಎಂಗೇಜ್ಮೆಂಟ್ ಫಿಕ್ಸ್ ಆಗೈತೆ ನಿಂದು. ಮೇಲೆ ಹೋಗ್ಬಿಟ್ರೆ ಅಲ್ಲಿ ಬಂದು ಅಲ್ಲಿ ಕಟ್ಟಕ್ಕಾಗತ್ತ ಅವನು ನಿನ್ಗೆ? ಒಟ್ನಲ್ಲಿ you want me to die? ನಾನು ಹಂಗಂತ ಹೇಳ್ತೀರಪ್ಪ. ಹುಷಾರಾಗಿ ಹೋಗ್ಬಿಟ್ಟಿಯಾ ನಿಧಾನಕ್ಕೆ ಮುಂದೆ ಅಷ್ಟೇ. ಅಪ್ಪ ಕೋಲ್ಡ್ ಹೆವಿ. ಆಗತ್ತೆ. ನಾ ಇನ್ನೊಂದೇನ್ ಯೋಚನೆ ಮಾಡ್ತಾನೆ, ಎಂಗೇಜ್ಮೆಂಟ್ ಡೇಟ್ ಪೋಸ್ಟ್ಪೋನ್ ಮಾಡ್ಬಿಟ್ಟು ಸ್ವಲ್ಪ ಕರಿಯರ್ ಮೇಲೆ ಗಮನ ಕೊಟ್ಕೊಂಡು ಆಮೇಲೆ ಆರಾಮಾಗಿ ಆಗೋಣ ಅಂತ. ಅಯ್ಯೋ ನೀನ್ ಇಷ್ಟ, ಏನಾದ್ರು ಮಾಡು, ನಂಗೇನು. ನಾನು ಹೇಳೋದೆಲ್ಲ ಮಾಡತ್ರ ಬಿಲ್ಡಪ್ ಕೊಟ್ಬಿಡ ನೀನು. ಅಲ್ಲ ನಾನು ಸ್ಟಾರ್ಟಿಂಗ್ ಟ್ರೇಡಿಂಗ್ ಬಿಟ್ಟು ನಾನು ಇನ್ಫ್ಲುಯೆನ್ಸಿಂಗ್ ಬಂದಾಗ ವಾಟ್ ಯು ಸೆಡ್ ಮೀ ಆಗುತ್ತೆ, ನೀನ್ ಮಾಡ್ತಿ ಆರಾಮಾಗಿ ಮಾಡು ಅಂದಾಗ ಐ ಸ್ಟಾರ್ಟೆಡ್ ಡೂಯಿಂಗ್ ಮೈ ವರ್ಕ್. ಸ್ವಲ್ಪ ಅದ್ರ ಮೇಲೆ ಗಮನ ಕೊಟ್ಟೆ ಎಲ್ಲ ಮಾಡ್ದೆ. So that's what I want, somebody to like motivate me or something, and you know you're a very good motivator. I know I am very good motivator, but ನೀನ್ ನನಗೆ ತಲೆ ಎಲ್ಲ ಬ್ರೈನ್ ರಾಟ್ ನೀನು. ನಿನಗೆ ಆಲ್ರೆಡಿ ನಾನು ಇದನ್ನ 100 ಸಲ ಹೇಳಿದೀನಿ. ನಾನು ಅದನ್ನ ಮತ್ತೆ ಇವಾಗ ಬಂದ್ಬಿಟ್ಟು ಅದು ಮನೆ ಹುಡುಕ್ತವ್ರೆ ಅಂತ ಹೇಳಿದ್ದು ಒಂಥರ. ಇವಾಗ ಬಂದ್ಬಿಟ್ಟು ಇವಾಗ ಫಿಕ್ಸ್ ಆಗ್ತಾ ಇದೆ, ಮುಂದಿನ ತಿಂಗಳು ಆಗ್ತೀನಿ, ಇನ್ನೇನ್ ಹೇಳಕ್ಕಾಗತ್ತೆ? ಈ ತರ ಇದ್ರೆ ಏನ್ ಹೇಳಿ ಯೂಸು? ಕತ್ತೆ ಮುಂದೆ ಕಿಂದ್ರಿ ಬಾರಿಸಿದ್ರೆ ಕತ್ತೆಗೆ ಅರ್ಥ ಆಗುತ್ತಾ? ಅರ್ಥ ಆಗಲ್ಲ. ಅಲ್ಲ, ನಂಗೂ ಕರಿಯರ್ ಮೇಲೆ ಗಮನ ಕೊಡೋದು ಇಷ್ಟನೇ. ಬಟ್ ಇವಾಗ ಆಲ್ರೆಡಿ ರೆಡಿ ಇದೆಯಲ್ಲ, ನಿನಗೆ ಅರ್ಜೆಂಟ್ ಐತೆ, ನಿನ್ಗೆ ಇವಾಗ ಮಕ್ಕಳು ಮಾಡ್ಕೊಂಡ್ಬಿಡ್ಬೇಕು. ಮದುವೆ ಆಗ್ಬಿಟ್ಟು ಆಂಟಿ ಆಗ್ಬಿಡು. ಮದ್ವೆ ಆಗಿದ ತಕ್ಷಣ ಯಾರು ಆಂಟಿ ಆಗಲ್ಲ. being an auntie is a very nice word. ತುಂಬಾ ಕಷ್ಟ ಆಂಟಿನೂ ಆಗೋದು. See, I'm not telling auntie is a bad thing ಅಂತ. I'm telling ಆಗ್ಬಿಡು ಬೇಗ, ಇನ್ನೇನು. ಸರಿ ಆಯ್ತು, ಖುಷಿ ನನಗೆ. ಓಕೆ ಆಂಟಿ, ಸಿಮ್ರನ್ ಆಂಟಿ. ಓಕೆ SMR ಅಂಕಲ್. ನಾನು ಹೆಂಗ್ ಅಂಕಲ್ ಆಗ್ತೀನಿ? ನಾನು ಇಷ್ಟ ಕಣೋ, ನೀನ್ ಯಾವನೋ ಕೇಳಕ್ಕೆ ಅವಾಗಿಂದ ನೋಡ್ತಾನೆ ಇದೀನಿ. ಏನ್ ದುರಂಕಾರ ತೋರಿಸ್ತಿದ್ಯಾ? ಅದೇ ನೆಕ್ಸ್ಟ್ ತಿಂಗ್ಳು ಆಗ್ತೀನಿ ಅಂತ ಹೇಳಕ್ಕಂತ ಬಂದ್ರೆ ಏನೋ ದುರಂಕಾರ ಅವಾಗಿಂದ. ಏನು ಸತ್ತೋಗುನ? ಯಾಕೆ ಏನ್ ಈ ತರ ಮಾತಾಡ್ತಿದೆ SMR? ಏನ್ ಸತ್ತೋಗು? ವಾಟ್ ಯು ಮೀನ್? ನಾನು ನಿನ್ನಿಂದ ಒಂದೇ ಎಕ್ಸ್ಪೆಕ್ಟ್ ಮಾಡಿ ಮೇ ಬಿ ವುಡ್ ಮೋಟಿವೇಟ್ ಮಿ ಆರ್ ಸಮಥಿಂಗ್ ಅಂತ. ಸತ್ತೋಗು. Should I motivate you? ಇಷ್ಟ ದಿನ ಮಾಡ್ತಿದ್ದಲ್ಲ, ಯು ಫೋಕಸ್ ಆನ್ ಯುವರ್ ಗೋಲ್ಸ್. ನಾನು ಫೋಕಸ್ ಮಾಡ್ತಿದ್ದು ನೀನ್ ಇನ್ನ ಮನೇಲಿ ಮಾತಾಡ್ತಾವ್ರೆ ಅಂತ. ಇವಾಗ ತಲೆಗೆ ಇದೆಯಾ? ಆಲ್ರೆಡಿ ಬಂದ್ ಮುಂದಿನ ತಿಂಗಳು ಆಗ್ತಾ ಇಲ್ಲ. ಫೋಕಸ್ ಮಾಡಿ ಇದೆಲ್ಲ ನಿನಗೆ ಫೋಕಸ್ ಮಾಡು ಅಂತ. ಮತ್ತೆ ಏನಕ್ಕೆ ತಲೆ ಇದೆ ನನಗೆ? ಮ್ಯೂಚುವಲ್ ಆಗಿ ಆಗಿದ್ದು ಒಂದೇ ಮಾತು, ಲೈಕ್ ನೆಕ್ಸ್ಟ್ ಕಮಿಂಗ್ 2027 ಈ ತರ ಸಿಮ್ರನ್ ನೀನು ಮದ್ವೆ ಆಗು. ಅಲ್ವರೆಗೂ ನಿನ್ ಮದ್ವೆ ಆಗಲ್ಲ, ಮದ್ವೆ ಆಗು. ಅದ್ರ ಮುಂಚೆ ನೀನ್ ಕರಿಯರ್ ಮೇಲೆ ಗಮನ ಕೊಡು. ಫೋಕಸ್ ಆನ್ ಇನ್ಫ್ಲೂಯೆನ್ಸಿಂಗ್, ಫೋಕಸ್ ಆನ್ ಇದು ಅಂತೆಲ್ಲ ಹೇಳಿದೆ. ಅದನ್ನೇ ಮಾಡ್ತೀನಿ. ಬಟ್ ಸಡನ್ ಆಗಿ ಪ್ಲಾನ್ ಚೇಂಜ್ ಆಯ್ತು. ನೆಕ್ಸ್ಟ್ ಸರಿ ಮಾಡ್ಕೋ ಅದನ್ನ. ಮತ್ತೆ ನನಗೇನಕ್ಕೆ ಸಡನ್ ಚೇಂಜ್ ಆಯ್ತು? ಇವಾಗ್ಲೂ ಮೋಟಿವೇಟ್ ಮಾಡು ಅಂದ್ರೆ ಹ್ಯಾವ್ ಸಮ್ ಕಾಮನ್ ಸೆನ್ಸ್. ಬ್ರೈನ್ ವರ್ಕ್ ಆಗ್ತಾ ಇಲ್ವಾ ನಿಂದು? ನನ್ ವರ್ಕ್ ಆಗ್ತಿದೆ. ಮತ್ತೇನ್ ಮಾತಾಡ್ತಾ ಇದೀಯ ಅಂತ ಪ್ರಜ್ಞೆ ಇಲ್ವಾ ನಿಂಗೆ?
ಹೇಳಿದ್ವಂತೆ, ಡಿಸ್ಕಸ್ ಆಗಿತ್ತಂತೆ, ಮತ್ತೆ ಸಡನ್ ಆಗಿ ಚೇಂಜ್ ಆಯ್ತಂತೆ. ಮತ್ ನನಗೆ ತಲೆ ಇದೆ, ಚೇಂಜ್ ಆದ್ರೆ ಚೇಂಜ್ ಮಾಡ್ಕೋ. ಮೈಂಡ್ ಕಾನ್ಸ್ಟೆಂಟ್ ಇರ್ಬೇಕಲ್ಲ ಅದಾದ್ರೂ. ಅರ್ಥ ಆಗ್ತಾ ಇಲ್ಲ ಯಾಕೆ ಇಷ್ಟೊಂದು ಊರಾಗ ಮಾತಾಡ್ತಿದೆ ಅಂತ. ಸೀರಿಯಸ್ ಆಗಿರ್ತೀನಿ. ನಾನೇನ್ ಹೇಳ್ದೆ, ಆಗ್ತದೆ ಆಗು, ನಾನು ಓವರ್ ಮಾತಾಡ್ತಾ ಇಲ್ಲ. ಮತ್ ನನಗೆ ನನ್ನ ಮೋಟಿವೇಟ್ ಮಾಡ್ತೀಯ ಅಂತ ಕೇಳ್ದೆ, ಅನ್ಕೊಂಡೆ, ಏನ್ ಮಾಡ್ದೆ, ಮೋಟಿವೇಟ್ ಮಾಡೋ ಟೈಮ್ ಮಾಡಿದ್ದೀನಿ. ಇವಾಗ ಮತ್ತೆ ನೀನ್ ಅದೇ ಮಾಡ್ತೀನಿ, ಹೋಗ್ಬಿಟ್ಟು ಪಾತ್ರೆ ತೊಳಿತೀನಿ, ನೆಲ ಗುಡಿಸ್ಕೊಂಡು ಗುಡ್ಸೋಗ ಯಾರು ಬೇಡ ಅಂದಿದ್ ಇವಾಗ. ಅದಕ್ಕೂ ನಾನು ಮೋಟಿವೇಟ್ ಮಾಡಕ್ಕಾಗಲ್ಲ, ನೀನ್ ಡಿಸೈಡ್ ಮಾಡಿರೋದಕ್ಕೆ. ಐ ಕ್ಯಾನ್ ಓನ್ಲಿ ಮೋಟಿವೇಟ್ ವೆನ್ ಯು ಆರ್ ಇನ್ ಬಿಟ್ವೀನ್. ಐ ಕಾಂಟ್ ಮೋಟಿವೇಟ್ ವೆನ್ ಯು ಕಾಂಟ್ ಒನ್ ಸೈಡ್ ಆಲ್ರೆಡಿ ಟಿಲ್ಟ್ ಆಗಿರ್ಬೇಕಾದ್ರೆ ಐ ಕಾಂಟ್ ಮೋಟಿವೇಟ್. ಎಷ್ಟು ದಿನ ನೀನ್ ಮೋಟಿವೇಟ್ ಮಾಡೋದಕ್ಕೆ. ಅದಕ್ಕೆ ಇವಾಗ ನಿನ್ ಗಂಡ ಬರ್ತಾನಲ್ಲ ಬಿಡು, ಮೋಟಿವೇಟ್ ಮಾಡ್ತಾನೆ. ನಂಗೆ ಗೊತ್ತು ಅವನು ಮಾಡ್ತಾನೆ, ಅಕಸ್ಮಾತ್ ಅವ್ನು ಒಳ್ಳೆ ಹುಡುಗ ಇದ್ರೆ ಅವನು ಮಾಡ್ತಾನೆ. ಏನ ಮೋಟಿವೇಟ್ ಮಾಡ್ಸ ಒಂಥರ ಮಾತಾಡ್ತೆ, ಪಳ್ಳು ಬಂದಂಗೆ ಆಗ್ಬಿಡುತ್ತೆ. ಹೇಳು, ಏನು ಉಪಯೋಗ? ಇನ್ನೇನು ಅದೇ ತಾನೇ ಮದ್ವೆ ಆದ್ಮೇಲೆ ಲೈಫ್. ಇವಾಗ ನೀನ್ ಯಾಕೋ ಅಂತೆ ಮದ್ವೆ ಆದ್ಮೇಲೆ ನನ್ನ ಲೈಫ್ ಹಾಳಾಗುತ್ತೆ, ಅವ್ನು ಹೊಡಿತಾನೆ ಇದ್ ಮಾಡ್ತಾನೆ ಅಂತೆಲ್ಲ ಅಂತೇಳ್ತೇನೋ ಯಾವಾಗ್ಲೂ. ಯಾಕೆ ನೀನ್ ಅದೇ ಥಿಂಕಿಂಗ್ ಅಲ್ಲಿ ಇರ್ತೀಯ? ಇರೋದ್ನ ಹೇಳ್ತೀನಿ. ಆಲ್ಮೋಸ್ಟ್ ಇವಾಗೆಲ್ಲ ಮೋಸ್ಟ್ ಆಫ್ ದ ಮ್ಯಾರೇಜಸ್ ಆರ್ ಫೇಲ್ಡ್ ಮ್ಯಾರೇಜಸ್. ಲೈಫಲ್ಲಿ ಯಾರು ಪಾರ್ಟ್ನರ್ ಚೂಸ್ ಮಾಡ್ಬೇಕಾದ್ರೆ ಇವಾಗ ಯೋಚನೆ ಮಾಡಿ ಚೂಸ್ ಮಾಡ್ಬೇಕು. ಇಲ್ಲ ಅಂತ ಅಂದ್ರೆ ನೀನು ಸರಿ ಆಗ್ಬೇಕು, ಮನೇಲಿ ಹೇಳಿದ್ರು ಅರ್ಜೆಂಟ್ ಇತ್ತು ಮದ್ವೆ ಆಗು, ಸರಿ ಆಗ್ಬಿಡು ಹೋಗು, ಇನ್ನೇನು ಅದೇ ಮಾಡ್ತೀಯ. ಪಾತ್ರೆ ತೊಳ್ಕೊಂಡು ಮನೇಲಿ ನೆಲ ಗಿಸ್ಕೊಂಡು ಕಸ ಗುಡಿಸ್ಕೊಂಡು. ವಾಟ್ ಇಫ್ ಹ್ಯಾಸ್ ಅ ವೆರಿ ಗುಡ್ ಪರ್ಸನ್, ಗ್ರೀನ್ ಫ್ಲಾಗ್. ಎಂತ ಗ್ರೀನ್ ಫ್ಲಾಗ್, ಎಂತ ಗುಡ್ ಪರ್ಸನ್ ಆದ್ರೂ ಅಷ್ಟೇ, ಟಿಲ್ ದ ಟೈಮ್ ಅದ್ ಹೆಂಗೆ ಚೆನ್ನಾಗಿರುತ್ತೆ ಅನ್ನೋ ತನಕ ಅಷ್ಟೇ, ಆಮೇಲೆ ಬೋರಿಂಗ್ ಆಗೋಗುತ್ತೆ. ಇವಾಗಿನ ಕಾಲದಲ್ಲೆಲ್ಲ ಯು ಶುಡ್ ಬಿ ಸೋ ಶಾರ್ಪ್ ಅಂಡ್ ಸೋ ಇದ್ರಲ್ಲಿ ಇರ್ಬೇಕು. ಅದು ಮ್ಯಾರೇಜ್ ಇಸ್ ಎ ಬ್ಯೂಟಿಫುಲ್ ಥಿಂಗ್. ಸುಮ್ನೆ ಹೋದೆ ಅದೇ ಮಾಡದೆ ಮಕ್ಕಳಾಯ್ತು ಜೀವನ ಆಯ್ತು ಆ ತರ ಇರ್ಬಾರ್ದು ಲೈಫ್. ಇಟ್ ಶುಡ್ ಬಿ ಅನ್ ಎಕ್ಸ್ಪೀರಿಯನ್ಸ್. ಸೇಮ್ ಮೈಂಡ್ ಸೆಟ್ ಕೂರಿಲ್ಲ ಅಂದ್ರೆ ಎಕ್ಸ್ಪೀರಿಯನ್ಸ್. ನಾನು ಹಂಗೆ ಇದ್ದೆ. ಆಲ್ರೆಡಿ ಮದ್ವೆಯಿಂದ ಭಯ ಇತ್ತು ನಂಗೆ, ಈ ತರ ಎಲ್ಲ ಹೇಳಿ ಇನ್ನ ಸ್ವಲ್ಪ ಎದುರಿಸ್ತೀನಿ. ಐ ಆಮ್ ನಾಟ್ ಟೆಲ್ಲಿಂಗ್ ಮದ್ವೆ ಅನ್ನೋದು ಕೆಟ್ಟ ಫೀಲಿಂಗ್ ಅಥವಾ ಕೆಟ್ಟ ಟೈಮು ಕೆಟ್ಟ ಜಾಗ ಅಂತ. ಮದ್ವೆ ಅನ್ನೋದು ಬ್ಯೂಟಿಫುಲ್, ಬಟ್ ಅದನ್ನ ಚೂಸ್ ಮಾಡೋ ಪರ್ಸನ್ ಅಷ್ಟೇ ಬ್ಯೂಟಿಫುಲ್ ಆಗಿರ್ಬೇಕು. ನೋಡಕ್ ಚೆನ್ನಾಗಿದ್ದಾರೆ, ಇನ್ನೊಂದಾಯ್ತು ಗೊತ್ತಾ, ಲೈಕ್ ನಾನು ಇದ್ ಕೇಳ್ಪಟ್ಟೀನಿ, ನಾವ್ ಎಷ್ಟು ಪ್ಯೂರ್ ಆಗಿರ್ತೀವಿ ನಮ್ಗ ಹಂಗೆ ಪ್ಯೂರ್ ಮನುಷ್ಯ ಸಿಗ್ತಾರಂತೆ. ಚಿಕ್ಕ ಮಕ್ಳು ಹುಟ್ಟಿದ ತಕ್ಷಣ ಅವ್ರಿಗೆ ಏಡ್ಸು, ಕ್ಯಾನ್ಸರ್, ಏನೇನೋ ರೋಗಗಳು ಬರುತ್ತೆ, ಸತ್ತೇ ಹೋಗ್ತಾರೆ. ಹಂಗಂತ ಅವರು ಪ್ಯೂರ್ ಆಗಿರಲ್ಲ ಮಕ್ಳು ಅಂತಾನ? ಅಲ್ಲ ಕಣಪ್ಪ, ಸೋಲ್ ಮೇಟ್. ಅದೇ ಸೋಲೆ ಹೇಳ್ತಾ ಇರೋದು. ಸೋಲೆ ಇವಾಗ ಚಿಕ್ಕ ಮಕ್ಳು ಪ್ಯೂರ್ ಸೋಲ್ ಇರಲ್ವಾ ಹುಟ್ಟಿದ ಮಕ್ಳದು? ಅಲ್ಲ ಮ್ಯಾರೇಜ್ ಬಗ್ಗೆ ಎಲ್ಲಾದು ಹಂಗೆ ಕೌಂಟ್ ಆಗುತ್ತೆ. ಮ್ಯಾರೇಜ್ ಒಂದ್ ಸೋಲು, ಹುಟ್ದಾಗ ಒಂದ್ ಸೋಲ್ ಇರುತ್ತಾ? ಸೌಲು ಅದು ಕನೆಕ್ಷನ್ ಬಿಲ್ಡ್ ಆಗದೆ ಪರ್ಸನ್ ಜೊತೆ. ಆ ಪರ್ಸನ್ ವ್ಯಕ್ತಿತ್ವ ಇನ್ನೊಬ್ಬ ಪರ್ಸನ್ ಮ್ಯಾಚ್ ಆದ್ರೆ ಅದು ಅದರಿಂದಾನೇ ಮದ್ವೆಗಳು ಚೆನ್ನಾಗಿರೋದು. ಇಲ್ಲ ಚೆನ್ನಾಗ್ ಅನಿಸ್ತು, ಬಟರ್ಫ್ಲೈ ಸಿಕ್ತು ಅಂತ ಮದ್ವೆ ಆದ್ರೆ ಅನ್ಭವಿಸ್ಬೇಕಷ್ಟೆ. ತಿನ್ಬಿಟ್ಟಿದ್ದು ಅದನ್ನ ನಾನು ಹೇಳಕ್ಕೆ. ಐ ಜಸ್ಟ್ ಹೋಪ್ ಒಂದು ಒಳ್ಳೆ ಹುಡುಗ ಇರ್ಬೇಕು, ಲೈಕ್ ಗ್ರೀನ್ ಫ್ಲಾಗ್ ಅಂತ. ಮನೆ ಹುಡ್ಕೊಂಡು ಮದ್ವೆ ಆಗು, ಒಳ್ಳೆ ಗ್ರೀನ್ ಫ್ಲಾಗ್ ಹೋಗುತ್ತೆ. ಸರಿ ಆಯ್ತು, ಸುಮ್ಮನೆ ಅಂದ್ಬಿಟ್ಟು ಇವಾಗ ಹೇಳ್ತಾ ಇದೀನಿ ಅಷ್ಟೇ ಕಣೆ. ಸುಮ್ಮನೆ ಅಂದ್ಬಿಡು, ಕಾಮಿಡಿ ಮಾಡಿದ. ಆಯ್ತು ಬಿಡೆ, ಇವಾಗ ಫೋನ್ ಎತ್ಬಿಟ್ಟು ಎಲ್ಲಿರುತ್ತೆ ಅಂತ ನಂಗೆ ಗೊತ್ತಿರಲ್ವಾ? ಸರಿ ಆಯ್ತು. ಅದಕ್ಕೆ ನಾನು ದುರಂಕಾರ ತೋರಿಸ್ತಿರೋದು ಅವಾಗಿಂದ. ನೀನು ನಾರ್ಮಲ್ ಆಗಿ ಮಾತಾಡ್ತಾ ಇದ್ದೆ, ನೀನ್ ಅದ್ ಹೇಳ್ತಾ ಇರೋದು ಲಾಜಿಕ್ ಅನಿಸ್ತಾ ಅಷ್ಟೇ. ನಾನು ಅಯ್ಯೋ ಸುಮ್ನೆ ಅಂದು. ಸರಿ ಬಿಡ ಆಯ್ತು, ನಾನೇನಂದೆ ಇವಾಗ? ಅಲ್ಲ ನಿನ್ಗೆ ಹೆಂಗೋ ಗೊತ್ತಾಗ್ಬಿಡುತ್ತೆ ನನ್ ಪ್ರಾಂಕ್ಗಳು. ನಾನು ದಡ ಅಲ್ಲ, ನಾನು ಶಾರ್ಪ್ ಎಲ್ಲಾ ಆಟಗಳು ಆಡ್ಬಿಟ್ಬಿಟ್ಟಿನಿ. ನಾನ್ ಎಲ್ಲಾ ಕಡೆಯಿಂದಾನು ನಾನ್ ಮಾತ್ರ ನಾನೇ. ಹಂಗೆಲ್ಲ ಹೇಳ್ತಲ್ಲ, ನಾನು ಆಮಿಲ್ಲ ನನಗೆ. ಬಟ್ ಗೊತ್ತಾಗುತ್ತೆ, ಅಷ್ಟು ಬೇಸಿಕ್ ಕಾಮನ್ ಸೆನ್ಸ್ ಇದೆ. ಬಟ್ ನೀನ್ ಮಾತಾಡೋ ಕಾನ್ವರ್ಸೇಷನ್ ಚೂತಿಯ ತರ ಅನ್ನಿಸ್ತು, ಅದಕ್ಕೆ ನಾನು ಬೈದಿದ್ದೆ ಅಷ್ಟೇ. ಸೆನ್ಸ್ಲೆಸ್ ಆಗಿ ಮಾತಾಡ್ತೇವೆ. ಮುಂದೆ ಮುಂಚೆ ಮಾತಾಡಿದ್ವಂತೆ, ಮತ್ತೆ ಇವಾಗ ನನಗೆ ಪ್ಲಾನ್ ಚೇಂಜ್ ಆಗಿದೆ. ಏನಾದ್ ಲಾಜಿಕ್ ಇಲ್ದೇ ಇರೋ ತರ ಮಾತಾಡ್ತಾ ಇದ್ದೀನಿ. ಮುಂಚೆ 1 ವರ್ಷ ಮುಂಚೆ ಪ್ಲಾನ್ ಚೇಂಜ್. ಇಟ್ ವಾಸ್ ಜಸ್ಟ್ ಅ ಕಾಮಿಡಿ, ಇಟ್ ವಾಸ್ ಅ ಪ್ರಾಂಕ್. ಬೈಸ್ಕೊಳ್ಳೋಕೋಸ್ಕರ ಪ್ರಾಂಕ್ ಮಾಡ್ತೀಯ ಅನ್ಸುತ್ತಲ್ಲ ನೀನು? ಆಕ್ಸಿಡೆಂಟ್ ಪ್ರಾಂಕ್ ನೀನ್ ಮಾಡಿರ್ಲಿಲ್ವಾ? ಐ ವಾಸ್ ಅಬೌಟ್ ಟು ಕ್ರೈ. ಮನೇಲಿ ಹತ್ಕೊಂಡ್ ಬಂದಿರ್ತೀಯ, ಮನೇಲಿ ಪಕ್ಕ ಹತ್ಕೊಂಡ್ ಬಂದಿರ್ತೀಯ ಅಂತ ನಂಗೆ ಗೊತ್ತು. ಹತ್ಕೊಂಡೆ ಬಂದಿದ್ದು ನಾನು ಆಕ್ಚುಲಿ. ಬಟ್ ಎಲ್ಲೋ ಒಂದ್ ಕಡೆ ಮಿಸ್ ಹೊಡಿತಿತ್ತು. ಸಮಥಿಂಗ್ ಇಸ್ ರಾಂಗ್. ಇಲ್ಲ ಆಕ್ಸಿಡೆಂಟ್ ಆಗಿಲ್ಲ, ನನ್ನ ಇಂಟ್ಯೂಷನ್ಸ್ ಹೇಳ್ತಿತ್ತು ನಂಗೆ. ಬಟ್ ನಿನ್ ಕಾಲ್ ನೋಡ್ದವು, ಐ ವಾಸ್ ಲೈಕ್ ಆಗಿರೋದು ಆಕ್ಸಿಡೆಂಟ್ ಅಂತ. ಹೆಂಗಿತ್ತು ಕಾಲ್ ನೋಡುತ್ತೆ? ತುಂಬಾ ಶಾಕ್, ಲೈಕ್ ರಿಯಲ್ ಅನ್ಸ್ಬಿಡ್ತು. ಅವಾಗ ರಿಯಲ್ ಅನ್ಸ್ತು. ಅದಕ್ಕೆ ನಾನು ತಲೆ ಹಿಂಗ್ ಬಗ್ಸ್ಕೊಂಡ್ ಕುತ್ಕೋಬಿಟ್ಟಿದ್ದು, ಅಯ್ಯೋ ಅಂತ.
ನೋಡಪ್ಪ ನಿನ್ ಲೆವೆಲ್ಗಂತೂ ಮಾಡಕ್ಕಾಗಲ್ಲ, ಅಟ್ಲೀಸ್ಟ್ ಮಾಡಿದ್ನಲ್ವಾ. ಪ್ರಾಂಕ್ ತರ ಇರಿಟೇಟ್ ಮಾಡೋ ತರ ಇತ್ತು ನನಗೆ. ಸರಿ, ಇರಿಟೇಟಿಂಗ್ SMR ಪಾರ್ಟ್ 3. ಕೆಲ್ಸದ ಮೇಲೆ ಗಮನ ಕೊಡೋಣ. ಅದಾದ್ಮೇಲೆ ವಿಲ್ ಫೋಕಸ್ ಆನ್ ಕರಿಯರ್. ಆಸ್ ಇವ್ರು ಹೇಳಿದ್ರಲ್ಲ, ಮದ್ವೆ ಆದ್ಮೇಲೆ ಯು ನೆವರ್ ನೋ ಏನಾಗ್ಬೋದು ಡೆಸ್ಟಿನಿ ಅಂತ. SMR ನನ್ನ ಲೈಫಲ್ಲಿ ಬಂದಾಗಿಂದ ನಂಗೆ ಒಂದೇ ಮಾತು ಹೇಳಿರೋದು, ಮದ್ವೆ ಬಗ್ಗೆ ಯೋಚನೆ ಮಾಡ್ಬೇಡ. ಬಿಕಾಸ್ ನೀನ್ ನಾಳೆ ದಿನ ಏನಾಗುತ್ತೆ, ಮದ್ವೆ ಆದ್ಮೇಲೆ ಅವನಿನ ಚೆನ್ನಾಗಿ ನೋಡ್ಕೋತಾನ ಅಥವಾ ಹೊಡಿತಾನ, ಬೈತಾನ, ಕುಡಿತಾನ, ನಿಂಗೇನು ಗೊತ್ತಿರಲ್ಲ. ನೀನ್ ಕೆಲ್ಸದ ಮೇಲೆ ಗಮನ ಕೊಡು. ನಿನ್ ಕೆಲ್ಸ ನೀನ್ ಚೆನ್ನಾಗಿ ಮಾಡಿದ್ರೆ, ನೀನ್ ಚೆನ್ನಾಗಿ ದುಡಿದ್ರೆ, ನಿನ್ ಗಂಡನು ನಿನ್ ಆಬ್ವಿಯಸ್ಲಿ ಆ ರೆಸ್ಪೆಕ್ಟ್ ಇಂದ ನೋಡ್ತಾನೆ, ಆ ರೆಸ್ಪೆಕ್ಟ್ ನಿನ್ನ ಕೊಡ್ತಾನೆ. ಸೆಲ್ಫ್ ಇಂಡಿಪೆಂಡೆಂಟ್ ಆಗಿ ನಾಳೆ ದಿನ ಅವ್ನು ಇಲ್ಲ ಅಂದ್ರೂ ನಿಮ್ದೇನೋ ಡಿವೋರ್ಸ್ ಆಯ್ತು ಅಂದ್ರೂ ನೀನ್ ಬದುಕ್ಬೋದು ಅಂತ ಮುಂಚೆಯಿಂದ ನನ್ಗೆ ಅದೊಂದು ಮೈಂಡ್ ಸೆಟ್ ಹಾಕಿದ್ದಾರೆ ತಲೆಯಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಥ್ಯಾಂಕ್ ಯು. ಸೊ ಅಷ್ಟೇ ಗೈಸ್. ಸೊ ಇದೆಲ್ಲ ಹೆಣ್ಮಕ್ಳಿಗೂ ಕೂಡ ಇದು ಒಂದು ಪ್ರಾಂಕ್ ಇನ್ನ ಇಟ್ ಹ್ಯಾಸ್ ಬಿಕಮ್ ಲೈಕ್ ಅ ಲೆಸನ್ ಫ್ರಮ್ SMR ಗೇಮಿಂಗ್. ಸೊ ಎಲ್ಲ ಹೆಣ್ಮಕ್ಳಿಗೂ ಸೆಲ್ಫ್ ಇಂಡಿಪೆಂಡೆಂಟ್ ಆಗಿ ಅಂತ ಥ್ಯಾಂಕ್ ಯು. ಎಲ್ಲಾ ಹೆಣ್ಮಕ್ಳ ಕಡೆಯಿಂದನೂ ನಮಗೆ ಧನ್ಯವಾದಗಳು. ಎಲ್ಲಾ ಹೆಣ್ಮಕ್ಳ ಕಡೆಯಿಂದ ನೀನ್ ಹೇಳ್ಬೇಡ. ಅಲ್ಲ, ಎಲ್ಲಾ ಹೆಣ್ಮಕ್ಳಿಗೂ ಈಗ ಏನ್ ಗೊತ್ತೇನೋ, ಈ ಕಾಲದಲ್ಲಿ ಎಲ್ಲಾರ್ಗು ಭಯ ಇದೆ. ಅಯ್ಯೋ ಮದ್ವೆ ಆಗೋನ್ ಹೆಂಗ್ ಸಿಗ್ತಾನೋ, ಹೊಡಿತಾನೋ, ಬೈತಾನೋ, ಕುಡಿತಾನೋ, ಅಥವಾ ಏನೋ ಇನ್ನೊಂದು ಸ್ಮೋಕ್ದು ಫುಲ್ ಸ್ಮೋಕಿಂಗ್ ಮಾಡ್ಕೊಂಡು ಇದ್ ಮಾಡ್ತಾನೋ, ಹೆಂಗಿರ್ತಾನೋ, ಫುಲ್ ಒಂಥರ ತಲೆ ಕೆಟ್ಟೋಗಿರುತ್ತೆ. ನನ್ ಪ್ರಕಾರ ಅರೇಂಜ್ ಮ್ಯಾರೇಜ್ ಭಯ, ಲವ್ ಮ್ಯಾರೇಜ್ ಭಯ, ಮತ್ತೆ ಹೆಂಗ್ ಆಗದ್ ಮದ್ವೆ? ಲವ್ ಮ್ಯಾರೇಜ್ ವಿ ಕಾಂಟ್ ಟೆಲ್. ಅರೇಂಜ್ ಮ್ಯಾರೇಜ್ ಇಸ್ ಕಂಪ್ಲೀಟ್ಲಿ ಇವಾಗ ಮನೆಯವ್ರ ಹೆಂಗ್ ಗೊತ್ತಾ, ನಾನು ಯಾವ್ದೋ ಇದನ್ನ ನೋಡ್ತಾ ಇದ್ದೆ. ಅವ್ನ 5 ವರ್ಷದಿಂದ 10 ವರ್ಷದಿಂದ ಲವ್ ಮಾಡ್ತೀನಿ ಅಂತ ಅವ್ರೆ, ಬರೀ ನೀನ್ ಲವ್ ಮಾಡ್ತಿದ್ರೆ ಸಾಕ, ನಮಗ್ ಗೊತ್ತಾಗಲ್ವಾ ಅಂತ ಹೇಳ್ಬಿಟ್ಟು ಮನೆಯವ್ರು ಬಂದು ಜಗಳ ಆಡ್ತಾರೆ. ಅದೇ ಯಾರೋ ಒಬ್ರು ಸ್ಟ್ರೇಂಜರ್ ಅವ್ರ ಅಪ್ಪ ಅಮ್ಮ ಆಸ್ತಿ ಮಾಡಿದ್ರು, ಚೆನ್ನಾಗಿದ್ದಾರೆ ಮನೆ ಕಡೆ ಅಂತ ತಕ್ಷಣ ಅವ್ನು ಒಳ್ಳೆ ಹುಡುಗ, ನಮಗ್ ಗೊತ್ತು ಅಂತ ಹೇಳ್ಬಿಟ್ಟು ಮದುವೆ ಮಾಡಿ ಕಳಿಸ್ತಾರೆ. ಅವ್ನ್ ಜಡಿದ್ರೆ ಹಾಕೊಂಡು ಹೊಡೆದ್ರು, ಕೇಳೋರಿಲ್ಲ ಹೇಳೋರಿಲ್ಲ, ಏನೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗಮ್ಮ, ಅನ್ಸರ್ಸ್ಕೊಂಡು ಹೋಗಮ್ಮ ಅಂತ ಪೇರೆಂಟ್ಸ್. ಪಾಪ ಏನ್ ಪೇರೆಂಟ್ಸ್ ಎಲ್ಲ ಏನ್ ರೋಡಿಗಳಿರಲ್ಲ, ಬಂದು ಹೊಡೆದ್ಬಿಟ್ಟು ಗಲಾಟೆ ಮಾಡಿ ಪೊಲೀಸು ಇನ್ನೊಂದ್ ಮತ್ತೊಂದಿರಲ್ಲ. ಅವರು ಮಗಳು ಮರ್ಯಾದೆ ಆತರನೇ ಹಂಚ್ಕೊಂಡಿರ್ತಾರೆ. ಸೊ ಅವ್ರಿಗೆ ಏನಂದ್ರೆ ಮನೆ ಮಗಳು ಮದುವೆ ಆಗ್ತಾರೆ, ಅದೊಂದು ಸೆಲೆಬ್ರೇಷನ್ ಆಗುತ್ತೆ, ಅದಾದ್ಮೇಲೆ ಅವ್ರಿಗೆ ಮುಗ್ದೋಗುತ್ತೆ ಬಾಧ್ಯತೆ ಅನ್ನೋದ್ ಬಿಟ್ರೆ ಖುಷಿಯಿಂದಾನೆ ಮಾಡ್ಕೊಂತಾರೆ. ಬಟ್ ವಾಟ್ ನೆಕ್ಸ್ಟ್? ಅದಾದ್ಮೇಲೆ ಏನಾಗುತ್ತೆ ಅದು ಅವ್ರ ಕಡೆಯಲ್ಲ. ಹುಡ್ಗಿನೂ ಅಷ್ಟೇ, ಇವಾಗ ಯಾರೋ ಬರ್ತಾಳೆ, ಏನೋ ಬರ್ತಾಳೆ, ತಲೆನೋವಾಗ್ಬಾರ್ದು ಫ್ಯಾಮಿಲಿಗೆ. ಬಂದ ತಕ್ಷಣ ಅಯ್ಯೋ ಇವಳು ಯಾಕಪ್ಪ ಬಂದು, ನಮ್ಮ ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೊಂತಿಲ್ಲ, ನನ್ನನ್ ಚೆನ್ನಾಗಿ ನೋಡ್ಕೊಳಲ್ಲ, ಏನೋ ಬಂದು ಆಸ್ತಿಗೋಸ್ಕರ ಬಂದು ಇವಾಗ ಡೈವರ್ಸ್ ತಗೊಂತಾ ಇದ್ದಾಳೆ, ಅಲುಮನಿ ಕೊಡ್ಬೇಕು, ಈ ತರಾನೇ ನಡೀತಾ ಇರೋದು ಇವಾಗೆಲ್ಲ. ಸೊ ಪ್ರಾಕ್ಟಿಕಲಿ ಸ್ಪೀಕಿಂಗ್ ಇದು ಈ ವರ್ಷಗಳು ಏನೈತಲ್ಲ ಇವೆಲ್ಲ ಜನರೇಷನ್ ಇಸ್ ಲೈಕ್ ಕುಕ್ಡ್ ಮದ್ವೆ ವಿಚಾರದಲ್ಲಿ. ಅದು ಕುಕ್ಟೇ ಗೊತ್ತು. ಅದಕ್ಕೆ ಈ ಮದ್ವೆ ಗಿದ್ವೆ ಎಲ್ಲ ಬಿಟ್ಬಿಟ್ಟು ದುಡಿಯೋದ್ರ ಕಡೆ ಗಮನ ಕೊಡ್ಬೇಕು. ದುಡ್ಡಿದ್ರೆ ಎಲ್ಲ ಸಿಗುತ್ತೆ, ಗಂಡ ಹೆಂಡತಿ ಇಲ್ಲ ಅಂತ ಅನ್ನೋದು, ದುಡ್ಡಿದ್ರೆ ನಾವಾದ್ರೂ ಚೆನ್ನಾಗಿರ್ಬೋದು. ಫಸ್ಟ್ ಮೇಕ್ ಮನಿ. ಕ್ಯಾಶ್ ಇದೆಯಾ? ಕ್ಯಾಶ್ ಇದೆಯಾ? ಎಷ್ಟು? ಒಂದು 100 ರೂಪೀಸ್ ಆರ್ ಸಮಥಿಂಗ್. ಅಪ್ಪ ಅಜ್ಜಿ ಅವರದಕ್ಕೆ ಅಂದ್ರೆ ಕ್ಯಾಶ್ ಒಂದು 50,000 ಇರುತ್ತೆ, 500 ರೂಪಾಯಿ ಕೊಡ್ತೀನಿ. 500 ರೂಪಾಯಿ ಕೊಡ್ತೀನಿ. ಎಲ್ಲ ಅದೇನು ತೋರಿಸ್ತಿಲ್ಲ. ಯಾ ಅದನ್ನ ತೋರ್ಸೋ ವಿಚಾರ ದೊಡ್ಡ ವಿಚಾರ ತೋರ್ಸ ದುಡ್ಡು ನೋಡಿ SMR ಹತ್ರ. ಸೊ ಆ ಥರ ಗೈಸ್. ಆಮೇಲೆ ಇದಕ್ಕೂ ಕಮೆಂಟ್ಸ್ ಹಾಕ್ಬೇಡಿ ಗೈಸ್, ಈ ತರ ಎಲ್ಲ ಕೊಡ್ಬೇಡಿ ನೀವು ದುಡ್ಡು ಅಂತೆಲ್ಲ. ಅವರು ಏಜ್ ಆಗಿದೆ ಜಾಸ್ತಿ, ಅದಕ್ಕಂತ ನಾವು ಕೊಟ್ಟಿರೋದು. ಏಜ್ ಕಮ್ಮಿ ಇದ್ದು ವೆನ್ ದೇ ಆರ್ ವರ್ಕಿಂಗ್, ಕೈ ಕಾಲ್ ಚೆನ್ನಾಗಿದ್ರೆ ನಾವು ದುಡ್ಡು ಕೊಡಲ್ಲ ಗೈಸ್. ಕೈ ಕಾಲ್ ಅವ್ರ ಅಜ್ಜಿ ಮುದುಕ್ರವರು, ಅದಕ್ಕಂತ ಮಾತ್ರ ಇದ್ ಮಾಡಿ. ಗೊರಗುಂಟೆಪಾಳ್ಯ ಸಿಗ್ನಲ್ ಬಂದಾಗ ನನ್ನ ಹತ್ರ ದುಡ್ಡಿದೆ, 1 ನಿಮಿಷ. ಇಟ್ಸ್ ನಾಟ್ ಲೈಕ್ ನನ್ನ ಹತ್ರ ದುಡ್ಡಿಲ್ಲ, ನಾನು ಇವಾಗ ಕೊಡಕ್ ಆಗಲ್ಲ ಅಂತಲ್ಲ. ಬಟ್ ನನ್ನ ಹತ್ರ ಫೋನ್ ಪೇ ಇದೆ, ಅಂಡ್ ಈ ಫೋನ್ ಅಲ್ಲೇ ನಾನು ರೆಕಾರ್ಡ್ ಮಾಡ್ತಿರೋದ್ರಿಂದ ಆ ಅಜ್ಜಿನೂ ಈ ಕಡೆನೆ ಬಂದ್ರು, ಅದಕ್ಕೆ ನಾನು SMR ಹೇಳಿದ್ದು. ಗೊರಗುಂಟೆಪಾಳ್ಯ ಸಿಗ್ನಲ್ ಬಂದಾಗ ಒಬ್ರು ಅಜ್ಜಿ ಬರ್ತಾರೆ, ಪ್ರತಿ ಸಲ ಬರ್ತಾರೆ. ಬಂದಾಗೆಲ್ಲ ಮಿನಿಮಮ್ 100, 200, 300, 500 ರೂಪಾಯಿ ಈ ತರ ಕೊಟ್ಟು ಹೋಗ್ತಾ ಇರ್ತೀನಿ. ನಾವು ಅಜ್ಜಿ ಖುಷಿಯಿಂದ ಒಳ್ಳೇದಾಗ್ಲಪ್ಪ ಅಂತಾರೆ. ದಟ್ ಈಸ್ ಲೈಕ್ ಹ್ಯಾಪಿನೆಸ್, ಖುಷಿ. ಅದು ಯಾವತ್ತೂ ಅಷ್ಟೇ. ಮುಂಚೆ ನಾನ್ ಮಾಡ್ಬೇಕಾದ್ರೂ ನನಗೆ ಅನ್ಸೋದು ಖುಷಿ ಅಂತ ಅನಿಸ್ತಾ ಇತ್ತು. ಇವಾಗ ತುಂಬಾ ಜನ ಹೇಳ್ತಾರೆ ಮುಂಚೆ ಮಾಡ್ತಿದ್ರಲ್ಲ ಮಾಡಿ ಕೆಲಸ ಅಂತಾರೆ. ಬಿಕಾಸ್ ಆ ಟೈಮ್ ನಲ್ಲಿ ನಾನ್ ಮಾಡ್ಬೇಕಾದ್ರೆ ಜನಕ್ಕೆ ಅದು ಫಾಲೋವರ್ಸ್ ಅಂತಾನೆ ಅನಿಸ್ತಾ ಇತ್ತು. ಇವಾಗ ಸ್ವಲ್ಪ ಮೆಚೂರ್ ಆಗಿದ್ರೆ ಒಳ್ಳೆ ಕೆಲಸ ಮಾಡಿ, ಒಳ್ಳೇದೇನಾರ ಮಾಡಿದ್ರೆ ತೋರಿಸ್ ಅಂತವ್ರಿಗೆ ಸಪೋರ್ಟ್ ಮಾಡಿ. ಒಂದ್ ಟೈಮ್ ಒಳ್ಳೇದ್ ಮಾಡಿ ಕೂಡ ನಾನು ಅನ್ಸ್ಕೊಂಡ್ ಸುಮ್ನಾಗಿದೆ. ಇವಾಗ ಅವನೇ ಡೂ ಥಿಂಗ್ಸ್ ಎಲ್ಲ ಖುಷಿ ಆಗುತ್ತೆ. ಗೊತ್ತಾ, ಒಳ್ಳೆ ಕೆಲಸ ಮಾಡಿದಾಗ ಯಾರಾದ್ರೂ ಅಂತಾರ ಗೊತ್ತಾ, ಸುಮ್ನೆ ಫಾಲೋವರ್ಸ್ ಗೋಸ್ಕರ ಮಾಡ್ತದ್, ಬೇಜಾರ ಆಗ್ಬಿಡುತ್ತೆ. ಹ್ಯಾಪನ್ಸ್. ಐ ಹ್ಯಾವ್ ಸೀನ್ ವರ್ಸ್. ಅದಕ್ಕೆಲ್ಲ ನನಗೆ ಚೆನ್ನಾಗಿ ಹಿಂಸೆ ಕೊಟ್ಬಿಟ್ಟವ್ರ ಆ ವಿಚಾರದಲ್ಲಿ. ಬಟ್ ಇವ್ಡು ಯಾವ್ದೇ ಕಾರಣಕ್ಕೂ ಅಷ್ಟೇ, ನಾನ್ ಸಿಮ್ರಾ ಅಂತ ನಾನು ಒಪ್ಪಲ್ಲ. ಅವಳು ಹೇಳ್ತಾಳೆ ಗೊತ್ತಾ, ಕೈ ಕಾಲ್ ಚೆನ್ನಾಗಿದ್ರೆ ಕೊಡಲ್ಲ, ಇನ್ನೊಂದ್ ಕೊಡಲ್ಲ, ಮತ್ತೊಂದ್ ಕೊಡಲ್ಲ. ನಾನು ಯಾರೇ ಬಂದ್ರು ಕೊಡ್ತೀನಿ. ಗಿವ್ ಅಷ್ಟೇ. ಯಾವತ್ತೂ ಅಷ್ಟೇ ನಮಗೆ ಅಭ್ಯಾಸ ಆಗ್ಬಿಡುತ್ತೆ. ಅವ್ರ ಹೆಂಡತಿ ಮಕ್ಳೆಲ್ಲ ಇರ್ತಾರೆ, ಎಲ್ಲ 500 ರೂಪಾಯಿ ಕೊಡಲ್ಲ ಸಿಮ್ರಾನ್. ಎಲ್ಲಾರ ಹತ್ರನು ಅಷ್ಟೇ. ದುಡ್ಡಿರೋರು ದುಡ್ಡು ಕೊಡಲ್ಲ, ಕಿಟ್ಕಿನೇ ತೆಗಿಯಲ್ಲ. ನಾನ್ ನೋಡಿದೀನಲ್ಲ, ವಿಂಡೋನು ಓಪನ್ ಮಾಡಲ್ಲ. ಕೈ ಕಾಲ್ ಚೆನ್ನಾಗಿದೆ, ವೆನ್ ಹಿಸ್ ಯಂಗ್, ಹಿಸ್ 25, 26 ಈ ತರ ಇದ್ ಮಾಡ್ಕೊಂಡು ಓಡಾಡ್ತಾರೆ. ಐ ಫೀಲ್ ಇಟ್ಸ್ ರಾಂಗ್. ಬಿಕಾಸ್ ಅವ್ರ ಮನೇಲಿ ಏನ್ ಗೊತ್ತಾ, ಎಲ್ರು ದುಡ್ಡು ಕೊಡಲ್ಲ, ಸ್ವಲ್ಪ ಕೊಡ್ತಾರೆ. ಸ್ವಲ್ಪ ದುಡ್ಡಲ್ಲಿ ಅವ್ರ ಇದ್ರ ಮೇಲೆ ಡಿಪೆಂಡ್, ಅವ್ರು ಸ್ವಲ್ಪ ದುಡ್ಡು ಬರ್ತಿದೆಯಲ್ಲ ಅಂತ ಡಿಪೆಂಡ್ ಆಗ್ಬಿಡ್ತಾರೆ.
ಐ ಡೋಂಟ್ ಬಿಲೀವ್ ನಾವು ಯಾರೇ ಆದ್ರೂ ಕೂಡ ಇಟ್ಸ್ ಅ ಕರ್ಸ್ ಫ್ರಮ್ ಹೆಂಡತಿ ಮಕ್ಕಳು. ಒಬ್ಬ ವ್ಯಕ್ತಿ ಎಲ್ಲಾ ಬಿಟ್ಟು ಈ ತರ ಬಂದು ರೋಡ್ ನಲ್ಲಿ ಭಿಕ್ಷೆ ಬೇಡ್ತಾರೆ ಅಥವಾ ಕೇಳ್ತಾರೆ ದುಡ್ಡನ್ನ ಬೇರೆಯವ್ರ ಹತ್ರ ಅಂತ ಅಂದ್ರೆ ಅವ್ರಿಗೆ ಬೇರೆ ಏನು ಇರಲ್ಲ ಅಂತಾನೆ ಅರ್ಥ. ಎಲ್ಲ ಕಳ್ಕೊಂಡು ಓಪನ್ ಅಲ್ಲಿ ಬಂದು ಕೇಳ್ತಾ ಇರ್ತಾರೆ. ಫೇಕ್ ಇಟ್ ಸಮ್ ಪೀಪಲ್ ಡು ಫೇಕ್ ಇಟ್. ಯು ಕಾಂಟ್ ಫೇಕ್ ಇಟ್ ಅಲ್ಲ ಸಿಮ್ರಾನ್, ನನ್ನ ಅನ್ಸಿಕೆ ಯು ಕಾಂಟ್ ಫೇಕ್ ಇಟ್ ಅಪ್ಪ. ನಾನೇ ಆಗ್ಲಿ ಎಲ್ಲಾ ಕಳ್ಕೊಂಡ್ರು ಐ ನೆವರ್ ಗೋ ಅಂಡ್ ಬೆಗ್ ಎನಿವನ್. ಎಕ್ಸಾಕ್ಟ್ಲಿ ಯಾ ದಿಸ್ ಇಸ್ ವಾಟ್ ಐ ಆಮ್ ಟೆಲ್ಲಿಂಗ್. ಐ ನೆವರ್ ಗೋ. ಯಾಕಂದ್ರೆ ಕರೇಜ್ ಓಕೆ ಮತ್ತೆ ನಾನು ಬಿಲ್ಡ್ ಮಾಡಬಹುದು. ಕರೇಜ್ ಎಲ್ಲ ನಾನೆಲ್ಲಾ ಕಳ್ಕೊಂಡು ನಾನು ಸಾಯೋ ಸಿಚುವೇಶನ್ ಬರೋ ನಾನು ಬೆಗ್ ಮಾಡಲ್ಲ. ಯಾಕೆ ಹೇಳು, ನನಗ್ ಅದಿರೋ ಸ್ವಾಭಿಮಾನ ಏನ್ ಅನ್ಕೊಂಡ್ಬಿಡ್ತಾರೋ ಅನ್ನೋ ತರ. ಬಟ್ ಕೆಲವೊಬ್ರು ಬಂದು ಕೇಳ್ತಾರಲ್ಲ, ಸ್ವಾಭಿಮಾನ ಅಲ್ಲ ಅವ್ರಿಗೆ, ಬದುಕೋ ಶಕ್ತಿ ಇರಲ್ಲ ಅಂತ ಕೇಳ್ತಾರೆ, ಅವ್ರಿಗೇನು ಆಪ್ಷನ್ಸ್ ಇರಲ್ಲ ಅಂತ ಕೇಳ್ತಾರೆ. ಎಲ್ಲಾರ್ಗು ಎಲ್ಲ ಗೊತ್ತಿರಲ್ಲ. ಕೆಲಸ ಹುಡುಕಿದ್ರೆ ನಿಜವಾಗ್ಲೂ ಕಷ್ಟ ಪಟ್ರೆ ಅದಾಗುತ್ತೆ. ಬೈಬಕ್ಸ್ ಕೆಲಸ ಮಾಡಿದ್ರೆ ಆಗುತ್ತೆ. ಐ ಫೀಲ್ ದಟ್. ಯಾಕಂತಂದ್ರೆ ಇಟ್ಸ್ ಅ ಕರ್ಸ್ ಫ್ರಮ್ ಅವ್ರ ಹೆಂಡತಿ ಮಕ್ಳು ಸುಮ್ನೆ ಕರ್ಸ್ ಮಾಡ್ತಾರೆ. ಅವ್ರಿಗೆ ಇದೇ ಅಭ್ಯಾಸ, ಎಲ್ಲಿಂದಾನೆ ದುಡ್ಡು ಬರ್ತದೆ, ಕೆಲ್ಸಕ್ಕೆ ಹಾಕಿ ಹೋಗ್ಲಿ ನಾನು, ದಿ ಬಿಕಮ್ ದಿಸ್. ಐ ಫೀಲ್ ಇದ್ರ ಮೇಲೆ ಡಿಪೆಂಡ್ ಆಗ್ಬಾರ್ದು. ಮುದುಕರಿದ್ರೆ ದಯವಿಟ್ಟು ಕೊಡಿ ಅಂತವ್ರಿಗೆ. ಅವ್ರ ಕೈ ಕಾಲು ಅಷ್ಟೊಂದು ಎನರ್ಜಿ ಇರಲ್ಲ ಮುಂಚೆ ತರ. ಹೆಂಗಿದ್ದಾಗ ಹೇಗೆ ಎನರ್ಜಿ ಇರುತ್ತೆ ಆತರ ಎನರ್ಜಿ ಇರಲ್ಲ. ದಯವಿಟ್ಟು ನೀವೆಲ್ಲಾದ್ರೂ ಮುದುಕರಿಗೆ ನೋಡಿದಾಗ ಸ್ವಲ್ಪ ಸಹಾಯ ಮಾಡಿ. ಏಜ್ ಆಗಿರೋರು ಆಮೇಲೆ ಹುಡುಗಿರು ಹೂ ಆರ್ ಪ್ರೆಗ್ನೆಂಟ್ ರೋಡ್ ಅಲ್ಲಿ ಬರ್ತಾರೆ ಗೊತ್ತಾ, ಈ ತರ ದುಡ್ಡು ಕೇಳಕ್. ಆಮೇಲೆ 2-3 ವರ್ಷದ ಮಕ್ಳು ಇರ್ತಾರೆ, ಅಂತವ್ರಿಗೆ ಸಹಾಯ ಮಾಡಿ ಗೈಸ್. ಬಟ್ ದ ಪರ್ಸನ್ ಹೂ ಇಸ್ ಫಿಟ್, ಹೂ ಇಸ್ ಸ್ಟೇಬಲ್, ದಯವಿಟ್ಟು ಮಾಡಿ ಸಹಾಯ. ನಾನು ಅದ್ರ ಮೇಲೆ ಏನು ಹೇಳ್ತಿಲ್ಲ, ಬಟ್ ನನ್ನ ಅನ್ಸಿಕೆನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಂಡೆ. ಬಟ್ ಐ ವಿಲ್ ಟೆಲ್ ಒನ್ ಥಿಂಗ್ ಗೈಸ್, ಎಲ್ಲರಿಗೂ ಸಹಾಯ ಮಾಡಿ. ನಿಮಗೆ ನಿಮ್ಮ ಹತ್ರ ಶಕ್ತಿ ಇತ್ತಾ, ಬೇರೆ ಯಾರೋ ಒಬ್ಬ ಪರ್ಸನ್ ಬಂದ್ ನಿಮ್ಮ ಹತ್ರ ವ್ಯಕ್ತಿ ಕೇಳಿದ್ನ ಸಹಾಯ ಮಾಡಿ ಅಂತ ಎಲ್ಲರಿಗೂ ಸಹಾಯ ಮಾಡಿ. ಮಕ್ಳಾಗಿರ್ಲಿ, ಬೆಳೆದಿರ್ಲಿ, ಚಿಕ್ಕವರಾಗಿರ್ಲಿ, ದೊಡ್ಡವರಾಗಿರ್ಲಿ, ವಯಸ್ಸಾಗದೇ ಇರ್ಲಿ, ಮಂಗಳಮುಖಿಯರಾಗಿರ್ಲಿ, ಯಾರಾದ್ರೂ ಅಷ್ಟೇ ಬಂದು ಕೇಳಿದಾಗ ನಿಮ್ ಹತ್ರ ಇದ್ರೆ ಕೊಡ್ರಿ, ಮನ್ಸಿಂದ ಕೊಡ್ರಿ. ಅವರು ಅವತ್ತು ಒಂದ್ ಹೊತ್ತು ನಿಮ್ಮನ್ನ ನೆನ್ಸ್ಕೊಂಡು ಊಟ ಮಾಡಿದ್ರೆ, ಓಕೆ ಅವ್ನ್ ಕೊಟ್ನಪ್ಪ ಈ ದುಡ್ಡನ್ನ ಅಂತ ಅನ್ಕೊಂಡು ಊಟ ಮಾಡಿದ್ರೆ ಅದಕ್ಕಿನ್ನ ಖುಷಿ ಬೇರೆದಿಲ್ವೇ ಇಲ್ಲ, ಅದಕ್ಕಿನ್ನ ಪುಣ್ಯ ಬೇರೆ ಸಿಗದೇ ಇಲ್ಲ. ಎಕ್ಸಾಕ್ಟ್ಲಿ. ಅದು ಅವ್ರ ಅವನ್ ಪರ್ಸ್ಪೆಕ್ಟಿವ್, ನನ್ನ ಪರ್ಸ್ಪೆಕ್ಟಿವ್. ನಾನ್ ದೇವ್ರನ್ನ ನಂಬಲ್ಲ, ನಾನು ಹೇಳ್ತೀನಿ ಪ್ರೆಗ್ನೆಂಟ್ ವುಮೆನ್ಸ್, ಚಿಕ್ಕ ಮಕ್ಕಳು, ಅಜ್ಜಿ ಮುದುಕರು, ಇಂಥವ್ರಿಗೆ ಸಹಾಯ ಮಾಡಿ ಗೈಸ್. ನಾನಂತೂ ದೇವ್ರನ್ನ ನಂಬಲ್ಲ, ಬಟ್ ನಾವ್ ಮಾಡೋ ಕೆಲ್ಸ, ನಾವ್ ಮಾಡೋ ಪುಣ್ಯದ ಕೆಲ್ಸ ಏನಿರುತ್ತಲ್ಲ ಅದೇ ದೇವ್ರು. ಅವ್ರೇನ್ ಆಶೀರ್ವಾದ ಮಾಡ್ತಾರಲ್ಲ ಅದೇ ದೇವ್ರ ಆಶೀರ್ವಾದ. ಅದೇ ತರ ನಾನ್ ನೋಡೋ ಜೀವನನ ನಿಮ್ಗೂ ಅದನ್ನ ಹೇಳ್ಕೊಡ್ತೀನಿ. ಹುಷಾರಾಗಿ ನೋಡ್ಕೊಂಡು ಹೋಗ್ಸಪ್ಪ ನೀನು. ಸೊ ಗೈಸ್, ಇದು ಇತ್ತು SMR ಹುಡುಗಿಯರಿಗೆ ಮೋಟಿವೇಟ್ ಮಾಡೋದು ಒಂದು ಲೈಕ್ ಬ್ಲಾಗ್ ಮಾಡಿಲ್ಲಪ್ಪ. ನಾನು ಎಲ್ರಿಗೂ ಮಾಡಿದೀನಿ. ಯಾ, ನಾನು ಎಲ್ರಿಗೂ ಅದೇ ಹೇಳೋದು, ಲೈಫ್ ಈಸ್ ಒನ್ ಟೈಮ್. ಸೊ ಯಾ ಗೈಸ್, ಐ ಹೋಪ್ ನೀವು ನನ್ನ ಬ್ಲಾಗ್ ಎಂಜಾಯ್ ಮಾಡಿರ್ತೀರಾ ಅಂತ. ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಸೊ ಯಾ, ಅಷ್ಟೇ, ಟೇಕ್ ಕೇರ್, ಬೈ.